ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಹಾಲೆಲೂಯ, ಹಾಲೆಲೂಯ, ಸೀನಾಯ್ ಬೆಟ್ಟದಲ್ಲಿ ಇಳಿದು ಬಂದವನೇ, ಆತ್ಮದ ನೀಗಿಸಬಾ ನಮ್ಮ ಹೃದಯದಲ್ಲಿ. ನಿಮ್ಮ ವರಗಳಿಂದ ನಮ್ಮನ್ನು ಬಲಪಡಿಸಿ, ಈ ಲೋಕದ ಶಕ್ತಿ ಎದುರಿಸಿ ಗೆಲ್ಲಲು ಆತ್ಮನ ಮಾಳೆ ಸುರಿಸಿ, ರೋಗದ ಬಾಧೆಯಲಿ ಕಷ್ಟದ ವೇಳೆಯಲಿ, ಸಾಲದ ವೇದೆಯಲ್ಲಿ, ಬಡತನದ ವೇದನೆಯಲ್ಲಿ, ಕುಟುಂಬಗಳು ಮುರಿದು ಬೀಳುತ್ತಿರುವ ವೇಳೆಯಲ್ಲಿ, ವಿಶ್ವಾಸವು ಕುಂದುತ್ತಿರುವ ವೇಳೆಯಲ್ಲಿ, ಓ ಪವಿತ್ರಾತ್ಮನೇ ಬನ್ನಿರಿ, ಸೌಖ್ಯದ ಶಾಂತಿಯ ವರವನ್ನು ನೀಡಿ ಮಕ್ಕಳಾದ ನಮ್ಮನ್ನು, ಯೇಸುವಿನವರಾದ ನಮ್ಮನ್ನು ಬಲಪಡಿಸಿರಿ. ಹಾಲೆಲೂಯ. ಶುಗಿರ ಬಗರನ ರೀ ಶುಗಿರಿ ಬಗರರರರರರರ ರೀ ಶಿಗಿರ ಬಗರನ ರೀ ಬಗರರರರರ ರಿ ಬಗರನ ಮಗರಿಹಾರ ಬಗರ ರೀ 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 ರುವಾ ಶಿಗಿರ ಬಗರಿಹ ರೀ 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 ರೀ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ ದೇವ, ವಂದನೆ ದೇವ, ಆರಾಧನೆ ಮಹಿಮೆ ತಂದೆ ದೇವ, ನಿನ್ನನ್ನು ಆರಾಧಿಸುತ್ತೇವೆ. ರಿಬಗರ ನಿನ್ನ ಪ್ರೀತಿಯನ್ನು ನೆನೆಯುತ್ತೇವೆ. ರಿಬಗರರ ನೀ ಕಳಿಸಿಕೊಟ್ಟ ಯೇಸುವನ್ನು ಸ್ಮರಿಸುತ್ತೇವೆ ತಂದೆ. ಶಿಗರ ಬಗರನ ಆತನ ಮಾತುಗಳನ್ನು ನೆನೆಯುತ್ತೇವೆ ತಂದೆ. ಇಂಥ ಒಳ್ಳೆಯ ರಕ್ಷಕನನ್ನು ಕಳಿಸಿಕೊಟ್ಟ ನಿಮ್ಮನ್ನು ಆರಾಧಿಸುತ್ತೇವೆ, ಸ್ತುತಿಸುತ್ತೇವೆ, ಕೊಂಡಾಡುತ್ತೇವೆ, ಕೃತಜ್ಞತೆಯ ಹಾಡನ್ನು ಹಾಡುತ್ತೇವೆ. ಶಿಗರ ಬಗರ ರಿಬಗರರ ರಿಬಗರರ ತಂದೆ ದೇವ ರಿಬ ರ ಯೇಸುವೇ ರವಗರ ನಮಗಾಗಿ ಧರಣಿಗೆ ಬಂದ ಯೇಸುವೆ, ಸ್ವರ್ಗದ ಎಲ್ಲ ಮಹಿಮೆಯನ್ನು ಬದಿಗೊತ್ತಿ ಭೂಮಿಯಲ್ಲಿ ನಮ್ಮಂತೆ ಎಲ್ಲರಿಗಿಂತಲೂ ಬಡವನಾಗಿ ಹುಟ್ಟಿದ ದೇವರೇ, ಎಲ್ಲರಿಗಿಂತ ಜಾಸ್ತಿ ಸಂಕಟಗಳನ್ನು ನಿನ್ನ ಮೈ ಮೇಲೆ ಹೊತ್ತುಕೊಂಡು ಭಾರವಾದ ಶಿಲುಬೆಯನ್ನು ಹೊತ್ತು ಕಲ್ವೇರಿ ಮೇಲೆ ಕೊನೆಯ ತೊಟ್ಟು ನೆತ್ತರನ್ನು ಸುರಿಸಿ ತಂದೆ ಅವರನ್ನು ಕ್ಷಮಿಸಿ ಅಂತ ನಮ್ಮನ್ನು ಕ್ಷಮಿಸಿದ ಯೇಸುವೆ, ದೇವರೊಡನೆ ರಾಜಿಗೊಳಿಸಿದ ಯೇಸುವೆ,
ನಿನ್ನ ಮಾಂಸವನ್ನೇ ನಿನ್ನ ರಕ್ತವನ್ನೇ ನಮಗೆ ತಿನ್ನಲು ಕುಡಿಯಲು ಕೊಡುತ್ತಿರುವ ಕರ್ತನೇ. ಋಭಗರರ ಸ್ತುತಿಸುತ್ತೇವೆ, ವಂದಿಸುತ್ತೇವೆ, ಆರಾಧಿಸುತ್ತೇವೆ, ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ರಿಭಗರರ ನಮ್ಮ ಹೃದಯದ ಬಾಗಿಲನ್ನು ನಿಮಗೋಸ್ಕರ ಪುನಃ ತೆರೆಯುತ್ತೇವೆ. ಬನ್ನಿ ಯೇಸುವೆ, ನಿಮ್ಮನ್ನು ನೋಯಿಸಿದ ಕ್ಷಣಗಳನ್ನು ಕ್ಷಮಿಸಿರಿ ಯೇಸುವೆ. ರಿಭಗರರ ರಿಭಗರನ ರೀ 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 ಪವಿತ್ರಾತ್ಮರೇ, ಯೇಸುವಿನ ವರದಾನವೇ. ರಿಭಗರರ ನಮ್ಮ ಜೊತೆ ಸದಾ ಇರಲು ಯೇಸು ಕಳುಹಿಸಿದ ಪವಿತ್ರಾತ್ಮರೇ, ಯೇಸುವಿನ ಮಾತುಗಳನ್ನು ನೆನಪಿಸುವ, ಅದರ ಅರ್ಥವನ್ನು ತಿಳಿಸಿಕೊಡುವ, ನಮ್ಮ ಬದುಕನ್ನು ಕಟ್ಟುವ ಪವಿತ್ರಾತ್ಮರೇ, ಬನ್ನಿರಿ ಶಿಗಿರ ಬಗರ ಪುನಃ ಬನ್ನಿರಿ ಶಿಗಿರಿ ಬಗರ ರೀ ಬಗರನ ರೀ ರೀ ರೀ. ಪವಿತ್ರಾತ್ಮರೇ, ನಿಮ್ಮನ್ನು ಪ್ರೀತಿಸುತ್ತೇವೆ, ಸ್ತುತಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ರಬಗ ರೀ 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 ರ ರ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತುತಿಸೋಣ ಪ್ರಿಯರೇ. ಹಾಲೆಲೂಯ. ರಬಗರರ ರಿಬಗರರ ರೀ 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 ಬಗ ರೀ 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 ರ ರ. ಪ್ರಿಯರೇ, ಕಳೆದ ನವಂಬರ್ ತಿಂಗಳಲ್ಲಿ ನಾನು ಪ್ರದೇಶಕ್ಕೆ ಧ್ಯಾನಕೂಟ ಕೊಡಲು, ಅದು ಈ ಕ್ಯಾರಿಸ್ಮ್ಯಾಟಿಕ್ ಸಂಚಾಲನದಲ್ಲಿ ನಾಯಕರಾಗಿರುವವರಿಗೆ ಒಂದು ಬೆಳವಣಿಗೆಯ ಧ್ಯಾನಕೂಟ ಎಲ್ಲರಿಗೆ ಕರೆದಿರಲಿಲ್ಲ. ಆಯ್ದ ನಾಯಕರುಗಳನ್ನು ಆ ಧ್ಯಾನಕೂಟಕ್ಕೆ ಕರೆಯಲಾಗಿತ್ತು. ಅಲ್ಲಿ ನಾನು 3 ದಿನದ ಧ್ಯಾನಕೂಟ, 2ನೇ ದಿನದ ಬೋಧನೆಯ ನಂತರ 2 ದಿನ ಬೋಧನೆಯನ್ನು ಮಾಡುವಾಗ ಸಂಜೆ ನನ್ನ ಬಳಿ ಬಂದು ಆ ದೇವರ ಮಕ್ಕಳು ಅವರ ಕಷ್ಟಗಳನ್ನು, ಅವರ ಸಂಕಷ್ಟಗಳನ್ನು ಹೇಳುವಾಗ ಅದನ್ನು ಕೇಳ್ತಿರ್ಬೇಕಾದ್ರೆ, ಅಯ್ಯೋ, ದೇವರ ವಾಕ್ಯ ಹೇಳ್ತದೆ, ಜನರ ಕಷ್ಟವನ್ನು ನೋಡುವಾಗ ಯೇಸುವಿನ ಹೃದಯ ಮೂವ್ಡ್ ವಿತ್ ಕಂಪ್ಯಾಷನ್, ಕರುಣೆ ಯೇಸುವಿನ ಹೃದಯದಲ್ಲಿ ಉಕ್ಕಿ ಬಂತು. ಸಂಕಟಗಳು ಎಂಬುವಾಗ ದೇವರ ಹೃದಯವನ್ನೇ ಮಿಡಿಸುತ್ತಿರುವ ಆ ಘಟನೆಗಳು ಪ್ರಿಯರೇ. ಗಾಡ್ is not indifferent to our miseries. ನಮ್ಮ ಸಂಕಟಗಳನ್ನು ನೋಡಿ ದೇವರು ಇದರ ಬಗ್ಗೆ ನನಗೇನು ಬಿದ್ದು ಹೋಗಿಲ್ಲ ಎಂಬಂತಾಗಿ ವರ್ತಿಸುವ ದೇವರು ಅವರೆಲ್ಲ ಪ್ರಿಯರೇ. ಸಂಕಟ ಪಡುವ ಪ್ರತಿಯೊಬ್ಬನನ್ನು ಸಾಂತ್ವನಗೊಳಿಸುವ ದೇವರು ಅವರಾಗಿದ್ದಾರೆ. ಆ ಧ್ಯಾನಕೂಟ ಮುಗಿದ ಬಳಿಕ ಧ್ಯಾನಕೂಟ ಆಯೋಜಿಸುವವರ ಪೈಕಿ ಮುಖಂಡರು ನನ್ನ ಬಳಿ ಹೇಳ್ತಾರೆ, ಬ್ರದರ್, 5 ಜನ ಈ ಧ್ಯಾನಕೂಟದಲ್ಲಿ ಭಾಗವಹಿಸಿದವರು ಆತ್ಮಹತ್ಯೆಯ ಬಗ್ಗೆ ಆಲೋಚನೆ ಮಾಡುತ್ತಿದ್ದರು. ಈ ಧ್ಯಾನಕೂಟದ ನಂತರ ಅವರ ಹೃದಯದಲ್ಲಿ ವಿಶ್ವಾಸ ಮೂಡಿದೆ, ಧೈರ್ಯ ಬಂದಿದೆ. ಪ್ರಿಯರೇ, ಎಂತೆಂಥ ಕಷ್ಟಗಳನ್ನು ನಾನು ಅಲ್ಲಿ ಆಲಿಸಿದೆ. ಇದು ನಮ್ಮೆಲ್ಲರ ಅನುಭವ ತಾನೆ. ಎಲ್ಲ ಬೋಧಕರ, ಎಲ್ಲ ಕೌನ್ಸಿಲರ್ಗಳ, ಎಲ್ಲ ಗುರುಗಳ, ಎಲ್ಲ ಕನ್ಫೆಷನ್ಗಳನ್ನು ಕೇಳುತ್ತಿರುವ ಎಲ್ಲರ ಅನುಭವ ಇದೇ ತಾನೆ. ಜನರ ಸಂಕಟಗಳು. ಪ್ರಿಯರೇ, ಒಂದನ್ನು ನಾವು ನೆನಪಿಟ್ಟುಕೊಳ್ಳಬೇಕು, ಯೇಸುವಿನ ಮಾತುಗಳು. ಯೇಸು ಹೇಳ್ತಾರೆ, ಈ ನನ್ನ ಮಾತುಗಳನ್ನು ಕೇಳಿ ಅದರಂತೆ ನಡೆಯುವವನು ಬಂಡೆಕಲ್ಲಿನ ಮೇಲೆ ಮನೆ ಕಟ್ಟಿದ ಬುದ್ಧಿವಂತನ ಥರ.
ಪ್ರಿಯರೇ, ಯೇಸು ಹೇಳ್ತಾರೆ, ನಮ್ಮ ಬದುಕು ಕಟ್ಟಲ್ಪಡುವುದು, ನಮ್ಮ ಕುಟುಂಬಗಳು ಕಟ್ಟಲ್ಪಡುವುದು, ನಮ್ಮ ಸಭೆಗಳು ಕಟ್ಟಲ್ಪಡುವುದು ಚಿನ್ನ, ಬೆಳ್ಳಿ, ಬಂಗಾರ, ಜ್ಞಾನಾರ್ಜನೆ, ವಿದ್ಯಾಭ್ಯಾಸ, ಡಿಗ್ರಿಗಳು, ಸಂಪಾದನೆ ಇದರ ಮೇಲೆ ಅಲ್ಲ, ಸೌಂದರ್ಯದ ಮೇಲೆ ಅಲ್ಲ. ನಮ್ಮ ಬದುಕು ಕಟ್ಟಲ್ಪಡುವುದು ದೇವರ ವಾಕ್ಯದ ಮೇಲೆ. ಈ ನನ್ನ ವಾಕ್ಯಗಳನ್ನು ಕೇಳಿ ಅದರಂತೆ ನಡೆಯದವನು, ನೋಡಿ, ಮೊದಲನೇ ಘಟನೆಯಲ್ಲೂ ಎರಡನೇ ಘಟನೆಯಲ್ಲೂ ಇಬ್ಬರು ವಾಕ್ಯವನ್ನು ಕೇಳುವವರಾಗಿದ್ದಾರೆ. ನೆನಪಿಟ್ಟುಕೊಳ್ಳಿ, ಇದು ವಾಕ್ಯ ಕೇಳದವರ ಬಗ್ಗೆ ಹೇಳಿದ ಮಾತುಗಳಲ್ಲ. ಯೇಸು ವಾಕ್ಯ ಕೇಳುವವರ ಬಗ್ಗೆ, ಧ್ಯಾನಕೂಟಕ್ಕೆ ಹೋಗುವವರ ಬಗ್ಗೆ, ಚರ್ಚಿಗೆ ಬಲಿಪೂಜೆಗೆ ಹೋಗುವವರ ಬಗ್ಗೆ, ಬೈಬಲ್ ಓದುವವರ ಬಗ್ಗೆ, ಪ್ರಾರ್ಥನೆ ಮಾಡುವವರ ಬಗ್ಗೆ, ಪ್ರಬೋಧನೆ ಮಾಡುವವರ ಬಗ್ಗೆ, ದೇವರ ಸೇವೆ ಮಾಡುವವರ ಬಗ್ಗೆ ಹೇಳಿದ ಮಾತುಗಳು. ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವವನು, ವಾಕ್ಯವನ್ನು ಕೇಳಿ ಅದರಂತೆ ನಡೆಯದವನು. ಅದರಿಂದ ವಾಕ್ಯ ಕೇಳಿದವುದು ಸಾಕಾಗಲ್ಲ ಅಂತ ಯೇಸು ಹೇಳ್ತಾರೆ. ಕೇಳಿ ಅದರಂತೆ ನಡೆಯದವನು ಮರಳಿನ ಮೇಲೆ ಮನೆ ಕಟ್ಟಿದ ಹೆಡ್ಡನಂತೆ, ಮೂರ್ಖನಂತೆ, ಹುಚ್ಚನಂತೆ. ಅಯ್ಯೋ ಹುಚ್ಚ, ಮನೆ ಕಟ್ಟಬಾರದಿತ್ತು ನೀನು, ಮರಳು. ನಾವು ನಮ್ಮ ಬದುಕನ್ನು, ಕುಟುಂಬಗಳನ್ನು, ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯದೆ, ದಿಸ್ ಈಸ್ ದ ಟ್ರಾಜಿಡಿ ಆಫ್ ವಿ ದ ಕ್ರಿಶ್ಚಿಯನ್ಸ್. ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯದ ಮೂರ್ಖನು ಎಂಬುದಾಗಿ ಯೇಸು ಹೇಳುತ್ತಾನೆ. ಆದ್ದರಿಂದ ಪ್ರಿಯರೇ, ಸ್ವರ್ಗದ ಪ್ರಕಾರ, ದೇವತಂದೆಯ ಪ್ರಕಾರ, ಯೇಸುವಿನ ಪ್ರಕಾರ, ಪವಿತ್ರಾತ್ಮರ ಪ್ರಕಾರ, ಅಕಾರ್ಡಿಂಗ್ ಟು ದ ಎಕಾನಮಿ ಆಫ್ ಹೆವೆನ್, ಸ್ವರ್ಗದ ಯೋಜನೆಯ ಪ್ರಕಾರ ಬದುಕು ಕಟ್ಟಬೇಕಾದರೆ, ಕುಟುಂಬ ಕಟ್ಟಬೇಕಾದರೆ, ಸಭೆ ಕಟ್ಟಬೇಕಾದರೆ ದೇವವಾಕ್ಯವನ್ನು ಕೇಳಿ ಅದರಂತೆ ನಡೆಯುವವನು ಆಗಬೇಕು. ಪ್ರಿಯ ಸಹೋದರನೇ, ಪ್ರಿಯ ಸಹೋದರಿಯೇ, ಇವತ್ತು ನಿನ್ನ ಬದುಕು ಅಲ್ಲಾಡುತ್ತಿದೆಯೇ? ಕುಟುಂಬ ಅಲ್ಲಾಡುತ್ತಿದೆಯೇ? ಮನೆ ಅಲ್ಲಾಡುತ್ತಿದೆಯೇ? ವೈವಾಹಿಕ ಜೀವನ ಅಲ್ಲಾಡುತ್ತಿದೆಯೇ? ನಿನ್ನ ಸಭೆ ಅಲ್ಲಾಡುತ್ತಿದೆಯೇ? ಕೇಳಬೇಕಾದ ಪ್ರಶ್ನೆ, ಯಾಕೆ ಅಲ್ಲಾಡುತ್ತಿದೆ? ಉತ್ತರ ಸ್ಪಷ್ಟವಾಗಿದೆ. ಯೇಸುವಿನ ಪ್ರಕಾರ ಮನೆಯನ್ನು ನೀನು ಮರಳಿನ ಮೇಲೆ ಕಟ್ಟಿದ್ದೀಯಾ? ಏನು ಅದು ಮರಳಿನ ಮೇಲೆ? ದೇವ ವಾಕ್ಯವನ್ನು ಕೇಳುತ್ತಿದ್ದೀಯಾ, ಆದರೆ ಅದರಂತೆ ನಡೆಯುತ್ತಿಲ್ಲ. ಕೇಳುತ್ತಿದ್ದೀಯಾ? ಯು ಹ್ಯಾವ್ ಬಿನ್ ಲಿಸ್ನಿಂಗ್ ಟು ದ ವರ್ಡ್ ಆಫ್ ಗಾಡ್ ಡೇ ಆಫ್ಟರ್ ಡೇ, ಇಯರ್ ಆಫ್ಟರ್ ಇಯರ್, ಡೇ ಇನ್ ಆ್ಯಂಡ್ ಡೇ ಔಟ್. ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ನಿಯತ್ತಾಗಿ ದೇವರ ವಾಕ್ಯವನ್ನು ಕೇಳುತ್ತೀಯಾ, ಆದರೆ ನಡೆಯುತ್ತಾ ಇಲ್ಲ. ನಿನ್ನ ಬದುಕನ್ನು ನೀನೇ ಮರಳ ಮೇಲೆ ಕಟ್ಟಿದ್ದೀಯಾ, ಅಲುಗಾಡ್ತದೆ, ಬೀಳುತ್ತದೆ. ಇವತ್ತು ದೇವರ ವಾಕ್ಯ ನಮಗೆ ಮೂರ್ಖನಲ್ಲ, ಜ್ಞಾನಿಯಾಗಲು. ಮೂರ್ಖನಿಂದ ಕುಟುಂಬ ಕಟ್ಟುವುದು, ಅಯ್ಯೋ, ಇಟ್ಸ್ ಅ ವೇಸ್ಟ್.
ಮೂರ್ಖನಿಂದ ಬದುಕು ಕಟ್ಟುವುದು ವೇಸ್ಟ್. ಯಾರು ಮೂರ್ಖ? ದೇವರ ವಾಕ್ಯ ಕೇಳಿ ಅದರಂತೆ ನಡೆಯದವ ಅವ ಮೂರ್ಖ. ಅಯ್ಯೋ ಮೂರ್ಖ ಅಂದರೆ ಅವ ಎಜುಕೇಷನ್ ಇಲ್ಲದವ, ಸಂಪಾದನೆ ಮಾಡದೇ ಇದ್ದವ, ಅವನು ಇವನು ಅಂತ ಯೋಚನೆ ಮಾಡಬೇಡಿ. ಮೂರ್ಖರು ಅಂದರೆ ದೇವರ ವಾಕ್ಯವನ್ನು ಕೇಳುವವರು ಹಾಗೂ ಅದರಂತೆ ನಡೆಯದವರು. ಈ ಸತ್ಯ ನಮ್ಮನ್ನು ಆವರಿಸಬೇಕು ಪ್ರಿಯರೇ. ದಿಸ್ ಟ್ರುತ್ ಹ್ಯಾಸ್ ಟು ಕನ್ಸ್ಯೂಮ್ ಅಸ್. ನ್ಯಾಯಸ್ಥಾಪಕರು, ಬುಕ್ ಆಫ್ ಜಡ್ಜಸ್, ನ್ಯಾಯಸ್ಥಾಪಕರು, ಬೈಬಲಲ್ಲಿ ಒಂದು ಗ್ರಂಥ. ಅದು ಪುಟ ನಂಬರ್ 390. ಯಾರು ಈ ಕಥೋಲಿಕ ಬೈಬಲನ್ನು ಯೂಸ್ ಮಾಡ್ತೀರಿ, ಪುಟ ನಂಬರ್ 390 ಹಳೆ ಒಡಂಬಡಿಕೆಯಲ್ಲಿ. ಇದನ್ನು ನಾವು ಧ್ಯಾನಿಸೋಣ. ದೇವರಿಗೆ ನಮ್ಮ ಜೊತೆ ಮಾತನಾಡಲಿಕ್ಕಿದೆ. ನಮ್ಮ ಕುಟುಂಬಗಳನ್ನು ಪುನಃ ಕಟ್ಟಲಿದೆ. ರೀಬಿಲ್ಡ್ ದ ವಾಲ್ಸ್ ಆಫ್ ಜೆರೂಸಲೇಮ್. ನಾವು ಕೇಳಿದ್ದೇವೆ ಪವಿತ್ರ ಗ್ರಂಥದಲ್ಲಿ ನೆಹೆಮ್ಯನು ಹೇಳುವಂಥದ್ದು, ರೀಬಿಲ್ಡ್ ದ ವಾಲ್ಸ್ ಆಫ್ ಜೆರೂಸಲೇಮ್. ಪುನಃ ಈ ಜೆರೂಸಲೇಮನ ಆ ಗೋಡೆಯನ್ನು ಪುನಃ ದೇವರಿಗೆ ನಮ್ಮ ಬದುಕು, ನಮ್ಮ ಕುಟುಂಬ ಇದನ್ನು ಪುನಃ ಕಟ್ಟಲು ಮನಸ್ಸಿದೆ. ಹಾಗೂ ದೇವರು ಕಟ್ಟುವುದು ನೆನಪಿಟ್ಟುಕೊಳ್ಳಿ. ದೇವರು ಕಟ್ಟುವುದು ನಿಮ್ಮ ಮೇಲೆ ಚಿನ್ನ ಸುರಿಸಿ ಅಲ್ಲ, ನಿಮ್ಮ ಮೇಲೆ ಬೆಳ್ಳಿ ಸುರಿಸಿ ಅಲ್ಲ, ನಿಮ್ಮ ಮೇಲೆ ಹಣ ಸುರಿಸಿ ಅಲ್ಲ. ದೇವರು ಕಟ್ಟುವುದು ನಿಮ್ಮ ಮೇಲೆ ತನ್ನ ವಾಕ್ಯಗಳನ್ನು ಸುರಿಸಿ. ಯು ಸೆಂಡ್ ದ ವರ್ಡ್. You send the word and healed our disease. ನೀನು ನಿನ್ನ ವಾಕ್ಯವನ್ನು ಕಳಿಸಿದಿ ಹಾಗೂ ನಮ್ಮನ್ನು ಗುಣಪಡಿಸಿದಿ. ಯೇಸು ದೇವರ ವಾಕ್ಯ ಇದ್ದರು, ವಾಕ್ಯ ಧರಣಿಗೆ ಬಂದರು, ವಾಕ್ಯ ನಮ್ಮ ಜೊತೆ ವಾಕ್ಯವನ್ನು ಮಾತನಾಡಿದರು. ರಬಗರನರರ ರಿಬಗರನರರ ಶಿಗರಬಗರರ the Lord builds your house. Through the word of God. ಅಧ್ಯಾಯ 13. ನ್ಯಾಯಸ್ಥಾಪಕರು. ಚೋರ್ಗಾ ಎಂಬ ಊರಲ್ಲಿ ದಾನ್ ಕುಲದ ಮನೋಹ ಎಂಬ ಒಬ್ಬ ಮನುಷ್ಯನಿದ್ದನು. ಚೋರ್ಗಾ ಎಂಬ ಊರಲ್ಲಿ, ಅಯ್ಯೋ ಏನು ಊರದು ಚೋರ್ಗಾ. ನಾವು ಕೇಳಿದ್ದೇವೆ ಜೆರೂಸಲೇಮ್, ಅಯ್ಯೋ ದೊಡ್ಡ ಊರು. ಇನ್ನೇನು ದೊಡ್ಡ ಊರುಗಳು. ಚೋರ್ಗಾ ಎಂಬ ಊರಲ್ಲಿ ದಾನ್ ಕುಲದ ಮನೋಹ ಎಂಬ ಮನುಷ್ಯನಿದ್ದನು. ಅವನ್ಯಾರು ದೊಡ್ಡವನಲ್ಲ, ಅವನು ರಾಜನಲ್ಲ, ಅವನು ಅಬ್ರಾಮನಲ್ಲ, ಅವನು ಈಸಾಕನಲ್ಲ, ಅವ ಜಾಕೋಬನಲ್ಲ. ಅವರೆಲ್ಲ ಪಿತಾಮಹರು. ಅವನು ನೋಹನಲ್ಲ, ಅವನು ಇನ್ನೇನೋ ಅಯ್ಯೋ ದೊಡ್ಡವನು ಯಾರು ಅಲ್ಲ. ಯಾರು ಇವನು? ಚೋರ್ಗಾ ಎಂಬ ಊರಲ್ಲಿ ದಾನ್ ಕುಲದ ಮನೋಹ ಎಂಬ ಒಬ್ಬ ಮನುಷ್ಯನು. ನೀನು ಯೋಚನೆ ಮಾಡುತ್ತಿರಬಹುದು, ನಾನು ಯಾರು ದೇವ? ನೀನು ನಿನ್ನ ಹೆಂಡತಿ ಜೊತೆ ಹೇಳ್ತಿರ್ಬೋದು, ಹೆಂಡತಿ ನಿನ್ನ ಜೊತೆ ಹೇಳ್ತಿರ್ಬೋದು, ಅಥವಾ ನಿನ್ನ ಹೆಂಡತಿಯೇ ನಿನ್ನನ್ನು ಮೂದಲಿಸುತ್ತಿರ್ಬೋದು, ಮಕ್ಕಳು ನಿನ್ನನ್ನು ಮೂದಲಿಸ್ತಿರ್ಬೋದು, ನೆರೆಯವರು ಸಭೆಯವರು ನಿನ್ನನ್ನು ಮೂದಲಿಸುತ್ತಿರ್ಬೋದು. ಯಾರು ನೀನು? ನಿನ್ನ ಊರೇನು, ನಿನ್ನ ಕುಲ ಏನು, ನಿನ್ನ ಗೋತ್ರ ಏನು, ಏನಲ್ಲಪ್ಪ ನೀನು ಅಂತ ಅವರೆಲ್ಲ ಹೇಳುತ್ತಿದ್ದರೆ, ಪ್ರಿಯರೇ, ಚೋರ್ಗಾ ಎಂಬ ಊರಿನಲ್ಲಿ ದಾನ್ ಕುಲದ ಮನೋಹ ಎಂಬ ಮನುಷ್ಯನ ಹೆಸರು ಈ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಯಾಕೆ? ನಾವು ಅದನ್ನು ಮುಂದೆ ಧ್ಯಾನಿಸುತ್ತಾ ಹೋಗೋಣ, ಗೊತ್ತಾಗ್ತದೆ ನಮಗೆ
ಯಾಕೆ ಇವನ ಹೆಸರು ಬರೆಯಲ್ಪಟ್ಟಿದೆ? ಪ್ರಿಯ ಸಹೋದರ ಮತ್ತು ಸಹೋದರಿ, ನೀನು ಆ ಹಳ್ಳಿಯಲ್ಲಿ, ಆ ಪಟ್ಟಣದಲ್ಲಿ, ಅಲ್ಲಿ ಇಲ್ಲಿ, ಆ ಗಲ್ಲಿಯಲ್ಲಿ ನಿನ್ನ ಹೆಸರು ಯಾರಿಗೂ ಗೊತ್ತಿಲ್ಲದಿರಬಹುದು. ಆದರೆ ನೆನಪಿಟ್ಟುಕೋ, ನಿನ್ನ ಹೆಸರು ಸ್ವರ್ಗದ ಪುಸ್ತಕದಲ್ಲಿ ಬರೆಯಲ್ಪಡುವಂಥ ಜೀವನ ನೀನು ನಡೆಸಬೇಕು. ಪ್ರಕಟಣಾ ಗ್ರಂಥದಲ್ಲಿ ನಾವು ಓದುತ್ತೇವೆ, ದೇವದೂತನು ಜೀವ ಬಾಧ್ಯರ ಪುಸ್ತಕದಲ್ಲಿ ಯಾರ್ಯಾರ ಹೆಸರು ಬರೆದಿದೆಯೋ ನಿನ್ನ ಹೆಸರು ಪ್ರಿಯರೇ ಜೀವ ಬಾಧ್ಯಸ್ಥರ ಪುಸ್ತಕದಲ್ಲಿ ಬರೆಯಲ್ಪಡುವಂತಹ ಜೀವನ ನಡೆಸುವ ಜವಾಬ್ದಾರಿ ನನಗೆ ನಿಮಗೆ ಇದೆ. ವಿ ಕ್ಯಾನಾಟ್ ಸಿಂಪ್ಲಿ ಲೀವ್. ಸುಮ್ಮನೆ ನಾವು ಬದುಕಲಿಕ್ಕಿರುವವರಲ್ಲ. ಬಾರ್ ಆ್ಯಂಡ್ ರೆಸ್ಟೋರೆಂಟ್ನ ಆ ಬಿಲ್ಲಿನ ಪುಸ್ತಕದಲ್ಲಿ ಹೆಸರು ಬರೆಯೋರು ನಾವು ಆಗಿರಬಾರದು. ಬರೀ ಅಕೌಂಟಲ್ಲಿ, ಆಧಾರ್ ಕಾರ್ಡಲ್ಲಿ, ಪಾಸ್ಪೋರ್ಟಲ್ಲಿ, ಶೇರ್ ಮಾರ್ಕೆಟಲ್ಲಿ, ಮ್ಯೂಚುವಲ್ ಫಂಡ್ಗಳಲ್ಲಿ, ರಾಜಕೀಯ ವ್ಯಕ್ತಿಗಳ ಪಟ್ಟಿಯಲ್ಲಿ, ಜ್ಞಾನಿ ವಿಜ್ಞಾನಿಗಳ ಪಟ್ಟಿಯಲ್ಲಿ, ಶ್ರೀಮಂತರ ಪಟ್ಟಿಯಲ್ಲಿ ನಮ್ಮ ಹೆಸರು ಬರೆಯಲ್ಪಟ್ಟರೆ ಸಾಕಾಗುವುದಿಲ್ಲ ಪ್ರಿಯರೇ. ಜೀವ ಬಾಧ್ಯಸ್ಥರ ಪಟ್ಟಿಯಲ್ಲಿ ನನ್ನ ಹೆಸರು ಬರೆಯಲ್ಪಡಬೇಕು ಎಂಬ ಆಶೆಯಿಂದ ದಿನ ದಿನ ಕ್ಷಣ ಕ್ಷಣ ಬದುಕುವ ವ್ಯಕ್ತಿ, ಅಯ್ಯೋ ನನ್ನ ಹೆಸರು ಜೀವ ಬಾಧ್ಯಸ್ಥರ ಪಟ್ಟಿಯಿಂದ ತಪ್ಪಿ ಬೀಳಬಾರದು ಎಂಬ ಪ್ರಜ್ಞೆಯುಳ್ಳ ಜನರಾಗಿ ನಾವು ಬದುಕುವ ಜವಾಬ್ದಾರಿ ಕ್ರೈಸ್ತರೆಂದು ಕರೆದುಕೊಳ್ಳುವ ನಮಗಿದೆ. ವಿ ಕ್ಯಾನಾಟ್ ಲಿವ್ ಜಸ್ಟ್ ಲೈಕ್ ದಿ ಅದರ್ಸ್. ಬೇರೆಯವರ ಹಾಗೆ ಜೀವಿಸಲು ಆಸೆ ಪಡುವವನು ಯೇಸುವಿಗೆ ಜೀವ ಬಾಧ್ಯಸ್ಥರ ಪಟ್ಟಿಗೆ ಅಲ್ಲಿ ನಂಬರ್ಗಳು ಬರೆಯಲ್ಪಟ್ಟಿವೆ. ಇಷ್ಟೇ ಜನರು ಅಂತ ಅರ್ಥ ಏನು? ಎಲ್ಲರಿಗೆ ಅಲ್ಲ, ನಿರ್ಧಾರ ಮಾಡಿದವರಿಗೆ ಮಾತ್ರ ನನ್ನ ಹೆಸರು ಜೀವ ಬಾಧ್ಯಸ್ಥರ ಪಟ್ಟಿಯಲ್ಲಿ ಇರಬೇಕು, ನಿತ್ಯ ಜೀವ ನನಗೆ ಬೇಕು, ನರಕ ನನಗೆ ಬೇಡ, ಸ್ವರ್ಗ ನನಗೆ ಬೇಕು ಎಂಬ ಪ್ರಜ್ಞೆಯಲ್ಲಿ ಬದುಕುವವನಿಗೆ ಮಾತ್ರ ಸ್ವರ್ಗ ವಿನ ಎಲ್ಲರಿಗೂ ಅಲ್ಲ. ಅವನ ಹೆಂಡತಿ ಬಂಜೆಯಾಗಿದ್ದರಿಂದ ಅವನಿಗೆ ಮಕ್ಕಳಿರಲಿಲ್ಲ. ಒಂದಾನೊಂದು ದಿನ ಸರ್ವೇಶ್ವರನ ದೂತ ಆಕೆಗೆ ಪ್ರತ್ಯಕ್ಷನಾಗಿ, ಇಗೋ, ಬಂಜೆಯಾಗಿ ಮಕ್ಕಳಿಲ್ಲದಿರುವ ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೆರುವೆ. ಈ ಕಾರಣ ಜಾಗರೂಕತೆಯಿಂದಿರು. ಆಕೆ ಬಂಜೆಯಾಗಿದ್ದಳು. ದೇವದೂತ ಬಂದು ಮಗನನ್ನು ಹೇರುವೆ ಅಂತ ಹೇಳಿದನು. ಪ್ರಿಯರೇ, ಅದು ಅವಳ ಕತೆ. ಅವಳು ಬಂಜೆಯಾಗಿದ್ದಳು. ದೇವದೂತ ಬಂದು ಮಗು ಹೇರುವೆ ಅಂತ ಹೇಳಿದಳು. ಅಯ್ಯೋ, ಎಷ್ಟು ಸಂತೋಷ ಆಗಿದ್ದಿರ್ಬೋದಲ್ಲವ ಅವಳಿಗೆ. ಬಂಜೆ ಆದ ಆಕೆಗೆ ದೇವದೂತನು ಬಂದು. ಆದರೆ ಪ್ರಿಯರೇ, ನಮಗೆ ನಾವು ಬಂಜೆ ಅಲ್ಲ. ನಮ್ಮ ಗರ್ಭವನ್ನು, ನಮ್ಮ ಹೆಂಡತಿಯ ಗರ್ಭವನ್ನು, ನಮ್ಮ ತಂದೆ ತಾಯಿಯ ಗರ್ಭವನ್ನು, ಸಹೋದರ ಸಹೋದರಿಯ ಗರ್ಭವನ್ನು ದೇವರು ಆಶೀರ್ವದಿಸಿ ಆ ಗರ್ಭದಲ್ಲಿ ಮಗು ಹುಟ್ಟುವ ಹಾಗೆ ಮಾಡಿದರು. ಆ ಬಗ್ಗೆ ಸಂತೋಷ
ಕೃತಜ್ಞತಾ ಸ್ತೋತ್ರ, ಆನಂದ. ಅಯ್ಯೋ ದೇವ, ಈ ವರದಾನವನ್ನು ಕೊಟ್ಟಿದೆಯಲ್ಲ, ಮಗುವಿನ ತಂದೆ ಆಗುವ, ಮಗುವಿನ ತಾಯಿಯಾಗುವ ವರದಾನವನ್ನು ಕೊಟ್ಟಿದೆಯಲ್ಲ ಎಂಬುದಾಗಿ ಕೃತಜ್ಞತಾ ಸ್ತೋತ್ರದಿಂದ ಹೃದಯ ಮಿಡಿಯುತ್ತಿರುವ ತಂದೆ ತಾಯಿಗಳು ನಾವಾಗಿದ್ದೇವೆ. ಬಂಜೆಯಾದವರ ವಿಷಯ ಬಿಡಿ, ಅವರಿಗೆ ದೇವರು ಅವರದ್ದೇ ರೀತಿಯಲ್ಲಿ ನಡೆಸುತ್ತಾರೆ. ದೇವದೂತನನ್ನು ಅವರ ಬಳಿ ಕಳಿಸುತ್ತಾರೆ. ಕೆಲವರಿಗೆ ಹೇಳ್ಬಹುದು, ನಿನಗೆ ಮಗು ಇಲ್ಲದಿದ್ದರೂ ನಾನಿದ್ದೇನೆ, ದೇವ ಪ್ರಜೆ ನಿನ್ನ ಮಗು ಅಂತ ಏನೆಲ್ಲ ದೇವರು ಅವರ ಜೊತೆ ಮಾತನಾಡಬಹುದು. ಅದು ಅವರಿಗೆ ಬಿಡಿ, ದೇವರಿಗೆ ಬಿಡಿ. ಆದರೆ ನಿನಗೆ ದೇವರು ಗರ್ಭವನ್ನು ಆಶೀರ್ವದಿಸಿ ಮಗುವನ್ನು ಕರುಣಿಸಿದ್ದಾರೆ. ಇದರ ಬಗ್ಗೆ ಆ ದೇವರಿಗೆ ಯಾವ ಸಂತೋಷದ ಸ್ತುತಿ ಸ್ತೋತ್ರಗಳನ್ನು ನಿರಂತರವಾಗಿ ನೀನು ಹಾಡುತ್ತಿರುವೆ. ಜಾಗರೂಕದಿಂದಿರು. ದ್ರಾಕ್ಷಾರಸವನ್ನಾಗಲಿ ಬೇರೆ ಯಾವ ಮದ್ಯವನ್ನಾಗಲಿ ಕುಡಿಯದಿರು. ಯಾವ ನಿಷಿದ್ಧ ಪದಾರ್ಥವನ್ನು ಊಟ ಮಾಡದಿರು. ದ್ರಾಕ್ಷಾರಸವನ್ನಾಗಲಿ ಯಾವ ಮದ್ಯವನ್ನಾಗಲಿ ಕುಡಿಯದಿರು. ಪವಿತ್ರ ಜನಾಂಗ ನಾವು. ನಮ್ಮ ಹೊಟ್ಟೆಯಲ್ಲಿ ಮಗು ಹುಟ್ಟುತ್ತಿದೆ ಅಂತಾದರೆ ತಂದೆಯಾದವನು ತಾಯಿಯಾದವನು ದ್ರಾಕ್ಷಾರಸವನ್ನು ಕುಡಿಯದಿರು, ಯಾವ ಮದ್ಯವನ್ನಾಗಲಿ ಕುಡಿಯದಿರು. ಪ್ರಿಯರೇ, ಇದು ಎಲ್ಲರಿಗೂ ಅನ್ವಯ ಆಗುವ ಮಾತು. ನಿಷಿದ್ಧ ಪದಾರ್ಥವನ್ನು, ನಿಷಿದ್ಧವಾದ್ದು ಏನು ಯೇಸು ಸ್ವಾಮಿ ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಆ ಸರ್ಮನ್ ಆನ್ ದ ಮೌಂಟಲ್ಲಿ, ಬೆಟ್ಟದ ಮೇಲಿನ ಪ್ರಸಂಗದಲ್ಲಿ ಮಾತ್ರವಲ್ಲ, ಉಳಿದ ಕಡೆ ಮಾತ್ರವಲ್ಲ, ಅಪೊಸ್ತಲನಾದ ಪೌಲನು, ಅಪೊಸ್ತಲನಾದ ಪೇತ್ರನು, ಯಾಕೋಬನು, ಯೂದನು, ಪ್ರಿಯರೇ, ಪ್ರಕಟಣಾ ಗ್ರಂಥದಲ್ಲಿ ಯೋಹಾನನು, ಜೇಮ್ಸನು, ಎಲ್ಲರೂ ನಮ್ಮಲ್ಲಿ ನಿಷಿದ್ಧವಾದುದು ಯಾವುದೂ ಎಂಬುದಾಗಿ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ದ್ರಾಕ್ಷಾರಸವನ್ನಾಗಲಿ ಮದ್ಯವನ್ನಾಗಲಿ ಪ್ರಿಯರೇ, ದೇವರಿಗೆ ಒಂದು ಜನಾಂಗವನ್ನು ನಾವು ಸಿದ್ಧಪಡಿಸಬೇಕಾದರೆ ತಂದೆ ತಾಯಿಗೆ ಒಂದು ಜವಾಬ್ದಾರಿ ಇದೆ. ಇದು ಬರೀ ಮದುವೆಯಾದ ಗಂಡ ಹೆಂಡತಿಗೆ ಮಾತ್ರವಲ್ಲ ಪ್ರಿಯರೇ. ಗುರುಗಳಾಗುತ್ತೇನೆ, ಕನ್ಯಾಸ್ತ್ರೀ ಆಗ್ತೇನೆ ಅಂತ ಹೇಳಿಕೊಂಡು ದೇವರಿಗೆ ತನ್ನ ಜೀವನವನ್ನೇ ಸಮರ್ಪಿಸಿ ದೇವರ ಮಕ್ಕಳಿಗೆ ತಂದೆ ತಾಯಿಯಾಗಲು ಕರೆಯಲ್ಪಟ್ಟಿರುವ ಗುರುಗಳಿಗೂ ಕನ್ಯಾಸ್ತ್ರೀಯರಿಗೂ ಎಲ್ಲರಿಗೂ ಅನ್ವಯವಾಗುವ ದೇವರ ಮಾತು, ನಿನ್ನ ಮಗು, ನಿನ್ನ ಪ್ರಜೆ, ನಿನ್ನ ಜನಾಂಗ, ಅದು ದೇವರಿಗೆ ಮೀಸಲಿಟ್ಟ, ದೇವರಿಗೆ ಸಮರ್ಪಣೆಯಾಗ ಪವಿತ್ರ ಜನಾಂಗ, ಪವಿತ್ರ ಮಗು, ಪವಿತ್ರ ಕುಟುಂಬ ಆಗಬೇಕಾದ್ರೆ ದ್ರಾಕ್ಷಾರಸವನ್ನಾಗಲಿ ಮದ್ಯಪಾನವನ್ನಾಗಲಿ ನಿಷಿದ್ಧ ಎಂಬ ಪಾಪದ ಯಾವುದನ್ನು ನೀನು ಮಾಡದಿರು. ನಾವು ಕನಸು ಕಾಣ್ತಿದ್ದೇವೆ. ಏನು ಕನಸು ಕಾಣ್ತಿದ್ದೇವೆ? ದ್ರಾಕ್ಷಾರಸವನ್ನು ಕುಡಿತೇನೆ, ಮದ್ಯಪಾನವನ್ನು ಮಾಡುತ್ತೇನೆ, ನಿಷಿದ್ಧವಾದುದನ್ನು ಎಲ್ಲ ಜೀವನವನ್ನು ನಡೆಸುತ್ತೇನೆ, ಹಾಗೂ ದೇವರಿಗೆ ಒಂದು ಪ್ರಜೆಯನ್ನು ಕಟ್ಟುತ್ತೇನೆ ಎಂಬ ಹುಚ್ಚು ಧೈರ್ಯದಲ್ಲಿ ನಾವು ಬದುಕ್ತಿದ್ದೇವೆ. We are fooling ourselves. ನಾವು ನಮ್ಮನ್ನೇ ಮರಳುಗೊಳಿಸುತ್ತಿದ್ದೇವೆ. ನಾವು ತಂದೆ ತಾಯಿಗಳು, ನಾವು ಬೋಧಕರು, ನಾವು ಗುರುಗಳು, ಅಯ್ಯೋ ನಾವು ಸಿಸ್ಟರ್ಗಳು, ನಾವು ದ್ರಾಕ್ಷಾರಸ, ಶರಾಯಿ, ವಿಸ್ಕಿ, ಬ್ರ್ಯಾಂಡಿ, ವ್ಯಭಿಚಾರ,
ಮತ್ಸರ ಆ ಗಲೇಶಿಯರಿಗೆ ಬರೆದ ಪತ್ರಿಕೆಯಲ್ಲಿ ಆ ಕೊಟ್ಟ ಲೀಸ್ಟ್ ನನ್ನದಲ್ಲ ಪ್ರಿಯರೇ, ನನ್ನದಲ್ಲ. ದೇವರ ವಾಕ್ಯದಿಂದನೇ ಓದೋಣ. ಇಲ್ಲದ್ರೆ ಇವರು ನಮಗೆ ಹೇಳ್ತಿದ್ದಾನೆ, ಇವನ ಕಿಸೆಂದು ಹೇಳ್ತಿದ್ದೇನೆ ಅಂತ ಯಾರೂ ನನಗೆ ಅಪವಾದ ಮಾಡಬೇಡ್ರಿ. ಏನು ನಿಷಿದ್ಧವಾದುದು? ನಾನು ಹೇಳುವುದೇನೆಂದರೆ, ಗಲೇಶಿಯರಿಗೆ ಬರೆದ ಪತ್ರಿಕೆ ದೇವರ ವಾಕ್ಯ, ನೀವು ಪವಿತ್ರಾತ್ಮರ ಪ್ರೇರಣೆಗೆ ಅನುಸಾರವಾಗಿ ನಡೆದುಕೊಳ್ಳಬೇಕು. ಆಗ ದೈಹಿಕ ವ್ಯಾಮೋಹಕ್ಕೆ ನೀವು ಈಡಾಗಲಾರಿರಿ. ಯಾಕಂದರೆ ದೈವಿಕ ವ್ಯಾಮೋಹವು ಪವಿತ್ರಾತ್ಮರಿಗೆ ವಿರುದ್ಧವಾಗಿದೆ. ಪವಿತ್ರಾತ್ಮ ಆ ವ್ಯಾಮೋಹಕ್ಕೆ ವಿರುದ್ಧವಾಗಿದ್ದಾರೆ. ಇವೆರಡೂ ಒಂದಕ್ಕೊಂದು ಕಾದಾಡುವುದರಿಂದ ನಿಮ್ಮ ಬಯಕೆ ಕೈಗೂಡುವುದಿಲ್ಲ. ನೀವು ಪವಿತ್ರಾತ್ಮ ಮಾರ್ಗದಲ್ಲಿ ನಡೆಯುವರಾದರೆ ದೈಹಿಕ ವ್ಯಾಮೋಹದ ದುಷ್ಪರಿಣಾಮಗಳು ತಿಳಿದೇ ಇವೆ. ಆದರ, ಅಶುದ್ಧತೆ, ಕಾಮುಕತನ, ವಿಗ್ರಹಾರಾಧನೆ, ಮಾಟಮಂತ್ರ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಕ್ರೋಧ, ಸ್ವಾರ್ಥ, ಭೇದ, ಪಕ್ಷಪಾತ, ಮತ್ಸರ, ಕುಡುಕತನ, ದುಂದೌತನ ಇತ್ಯಾದಿಗಳು. ಆದರೆ ನಾವು ಇದೆಲ್ಲರ ಒಟ್ಟಿಗೆ ಜೀವಿಸಿ ದೇವರಿಗೆ ಒಂದು ಪವಿತ್ರ ಕುಟುಂಬ, ದೇವರಿಗೊಂದು ಪವಿತ್ರ ಸಭೆ ಕಟ್ಟುತ್ತೇವೆ ಅಂತ ಹುಚ್ಚು ಕಲ್ಪನೆಯಲ್ಲಿ ಬದುಕುತ್ತಿರುವ ಮೂರ್ಖ ಕ್ರೈಸ್ತ ಜನಾಂಗವಾಗಿದ್ದೇವೆ. ಮದ್ಯಪಾನದ ವಿರುದ್ಧ, ಕುಡುಕತನದ ವಿರುದ್ಧ ಬೋಧಿಸುವವನು ಅವನು ಕೆಟ್ಟ ಪ್ರೀಚರ್. ಅದು ನಮ್ಮ ಜನರ ಸಂಸ್ಕೃತಿ. ಏನು ಜನರ ಸಂಸ್ಕೃತಿ? ಧರ್ಮಸಭೆ ಇರುವುದು ಜನರ ಸಂಸ್ಕೃತಿಯನ್ನು ಪೋಷಿಸಲಿಕ್ಕೆ ಅಲ್ಲ. ಧರ್ಮಸಭೆ ಇರುವುದು ಸ್ವರ್ಗದ ಸಂಸ್ಕೃತಿಯನ್ನು ಜನರಲ್ಲಿ ಪೋಷಿಸಲು. ಹಾಗೂ ಸ್ವರ್ಗದ ಸಂಸ್ಕೃತಿ ಸ್ಪಷ್ಟವಾಗಿ ಹೇಳುತ್ತದೆ, ಕುಡುಕತನ ದೇವರ ಮಕ್ಕಳಿಗೆ ಅಲ್ಲ. ಕ್ರೋಧ, ಮತ್ಸರ ಇದು ದೇವರ ಮಕ್ಕಳಿಗೆ ಅಲ್ಲ. ಇದು ದೇವ ಆರಿಸಲ್ಪಟ್ಟ ತಂದೆ ತಾಯಿಗೆ ಅಲ್ಲ. ದೇವರಿಂದ ಆರಿಸಲ್ಪಟ್ಟ ದೇವ ಸೇವಕರಿಗೆ ಅಲ್ಲ. ಇವೆಲ್ಲ ವಿಷಯಗಳು ನಿಷಿದ್ಧವಾದವುಗಳು. ಇವಾಂಜಲೈಸೇಷನ್ ಆಫ್ ದ ಕಲ್ಚರ್ ಅಂತ ಸಂತ ಜಾನ್ ಪಾಲ್ II, ಇವಾಂಜಲೈಸೇಷನ್ ಆಫ್ ದಿ ಕಲ್ಚರ್ಸ್. ನಾವು ಇದು ನಮ್ಮ ಸಂಸ್ಕೃತಿ ಅಂತ ಹೇಳಿಕೊಳ್ಳುವವರಿಗೆ ಬದುಕುವವರು ಅಲ್ಲ. ನಾವು ನಮ್ಮ ಸಂಸ್ಕೃತಿಗೆ ದೇವರ ವಾಕ್ಯವನ್ನು ಹೇಳೋರಾಗಿದ್ದೇವೆ. ಹಾಗೂ ಆ ಸಂಸ್ಕೃತಿಯಲ್ಲಿ ಏನು ದೇವ ರಾಜ್ಯದ್ದು ಅಲ್ಲ, ಶೈತಾನನದ್ದು ಎಂಬುದು, ರಕ್ತ ಮಾಂಸದ್ದು ಎಂಬುದು, ಪ್ರಪಂಚದ ಎಂಬುದು ಏನಿದೆ ಅದನ್ನು ಯೇಸು ಹೇಗೆ ಶೈತಾನನನ್ನು ಗದರಿಸಿ ಓಡಿಸಿದರೋ ಹಾಗೆ ಓಡಿಸುವವರು ನಾವೀಗ. ಅದು ನಮ್ಮ ಕರೆ. ಆದರೆ ನಾವು ಆ ಸಂಸ್ಕೃತಿಯನ್ನು ಪೋಷಿಸಲು ಬದುಕುತ್ತಿರುವ ಶೈತಾನ ರಾಜ್ಯ. ದೇವ ರಾಜ್ಯದಲ್ಲಿ ನಾವು ಆ ಗೋಧಿಯ ಬೆಳೆಯ ನಡುವೆ ಕಳೆಗಳನ್ನು ಬಿತ್ತುವ ಕುಟುಂಬಗಳು, ತಂದೆ ತಾಯಿಗಳು, ದೇವಸೇವಕರುಗಳು ನಾವು. ಆದರೆ ಪ್ರಿಯರೇ, ಏನು ಹೇಳುವುದು ನಮ್ಮ ಬಗ್ಗೆ ಸ್ವರ್ಗದ ದುಃಖ. ನೀನು ಗರ್ಭವತಿಯಾಗಿ ಹೇರುವ ಮಗನ ತಲೆಯ ಮೇಲೆ ಕ್ಷೌರದ ಕತ್ತಿಯನ್ನು ಉಪಯೋಗಿಸಬಾರದು. ಅವನು ಹುಟ್ಟಿನಿಂದ ದೇವರಿಗೆ ಪ್ರತಿಷ್ಠಿತನಾಗುವನು. ಅವನು ಇಸ್ರಾಯೇಲರನ್ನು ಫಿಲಿಷ್ಟಿಯರ ಕೈಯಿಂದ ಬಿಡಿಸುವುದಕ್ಕೆ ಪ್ರಾರಂಭಿಸುವನು. ಒಂದು ದೊಡ್ಡ ಜವಾಬ್ದಾರಿ. ಅಯ್ಯ, ನನ್ನಲ್ಲಿ ಹೇಳಬೇಡ್ರಿ, ಬ್ರದರ್
ಏನು ಹೇಳ್ತೀರಿ? ಅವ ಅವ ಅವಳು ಬಂಜೆ ಆಗಿದ್ದಳು. ದೇವದೂತ ಬಂದು ಎಲ್ಲ ಹೇಳಿದ. ಅದು ಅವಳ ಮಗನ ಬಗ್ಗೆ. ನಮಗೆ ಹುಟ್ಟುವ ಮಕ್ಕಳ ಬಗ್ಗೆ ಹಾಗೆಯೇ ದೇವದೂತ ಬಂದು ಹೇಳಿಲ್ಲ. ದೇವದೂತ ಅಲ್ಲ, ದೇವರೇ ನಿಮ್ಮ ಜೊತೆ ಹೇಳುತ್ತಿದ್ದಾನೆ. 1 ಪೇತ್ರ ಅಧ್ಯಾಯ 2 ವಾಕ್ಯ 9ರಿಂದ ನೀವು ದೇವರು ಆಯ್ದುಕೊಂಡ ಜನಾಂಗ, ರಾಜ ಯಾಜಕರು, ಪವಿತ್ರ ಪ್ರಜೆ, ದೇವರ ಸ್ವಕೀಯ ಜನ, ಅವರ ಅದ್ಭುತ ಕಾರ್ಯಗಳನ್ನು ಪ್ರಚುರಪಡಿಸುವುದಕ್ಕಾಗಿಯೇ ಆಯ್ಕೆಯಾದವರು. ಕಾರ್ಗತ್ತಲಿನಿಂದ ತಮ್ಮ ಅದ್ಭುತಕರವಾದ ಬೆಳಕಿಗೆ ನಿಮ್ಮನ್ನು ಕರೆತಂದವರು ಅವರೇ. ಒಮ್ಮೆ ನೀವು ಗಣನೆಗೆ ಬಾರದ ಜನಗಳಾಗಿದ್ದೀರಿ, ಈಗಲಾದರೂ ದೇವ ಪ್ರಜೆಯೇ ಆಗಿದ್ದೀರಿ. ಹಿಂದೊಮ್ಮೆ ದೇವರ ಕರುಣೆ ಎಂಬುದೇ ನಿಮಗೆ ತಿಳಿದಿರಲಿಲ್ಲ, ಈಗ ಅವರ ಕರುಣೆಯನ್ನು ಸವಿದಿದ್ದೀರಿ. ಇದು ನಮ್ಮ ಬಗ್ಗೆ ನಾವು ಹೇಳ್ತೇವಲ್ಲ, ನಮಗೆ ವಿ ಹ್ಯಾವ್ ದ ಟ್ರೆಡಿಷನ್. ನಮಗೆ ಕಥೋಲಿಕ ಸಭೆಗೆ 2000 ವರ್ಷದ ಟ್ರೆಡಿಷನ್ ಇದೆ. ಆ ಟ್ರೆಡಿಷನ್ನ ಪಿತಾಮಹ ಅನಾಗಿ ಆರಿಸಿಕೊಂಡ ಯೇಸು ಆ ಪೇತ್ರನು ಹೇಳುವಂಥದ್ದು ಏನು ಹೇಳ್ತಿದ್ದಾನೆ? ನೀವು ದೇವರು ಆಯ್ದುಕೊಂಡ ಜನಾಂಗ, ರಾಜಯಾಜಕರು, ಪವಿತ್ರ ಪ್ರಜೆ, ದೇವರ ಸ್ವಕೀಯ ಜನ, ಅವರ ಅದ್ಭುತ ಕಾರ್ಯಗಳನ್ನು ಪ್ರಚುರಪಡಿಸುವುದಕ್ಕಾಗಿಯೇ ಆಯ್ಕೆಯಾದವರು. ಆದ್ದರಿಂದ ನಿಮಗೆ ಹುಟ್ಟುವ ಪ್ರತಿ ಮಗು ನನಗೆ ಸಭೆಯ ಸಭಾಧ್ಯಕ್ಷನಾಗಿ ಅಥವಾ ಯಾಜಕನಾಗಿ, ಪಾಸ್ಟರಾಗಿ, ಇನ್ನೇನಾಗಿ ದೇವರು ಆರಿಸಿಕೊಂಡಿದ್ದರೆ, ನನ್ನನ್ನು ಪಾಲನಾ ಪರಿಷತ್ತಿನ ಉಪಾಧ್ಯಕ್ಷರು, ಕಾರ್ಯದರ್ಶಿ, ಪಾಲನಾ ಪರಿಷತ್ತಿನ ಸದಸ್ಯರು, ವಾಳೆಯ ಗುರಿಕಾರರು, ಇನ್ನೇನಾಗಿ ದೇವರು ಆರಿಸಿಕೊಂಡಿದ್ದರೆ, ಯಾವುದಕ್ಕಾಗಿ? ಕುಡಿದು ನಿಷಿದ್ಧವಾದುದನ್ನು, ದೇವರ ವಾಕ್ಯ ಮಾಡಬೇಡ ಎಂಬುದನ್ನು ಹೇಳಿದನ್ನು ಮಾಡುತ್ತಾ ದೇವ ಜನಾಂಗವನ್ನು, ಎಂಥ ದೇವ ಕ್ರಶವಾದ, ಶಕ್ತಿ ಇಲ್ಲದ, ವಿಶ್ವಾಸದಲ್ಲಿ ದೃಢವಾಗಿರದ ಒಂದು ಹುಳುಕಡ್ಡಿಯಂತಹ ದೇವ ಜನಾಂಗವನ್ನು ಆಯ್ಕೆ ಮಾಡಲು ದೇವರು ಆರಿಸಿಕೊಂಡಿದ್ದಾರೆ. ಅದಕ್ಕಾಗಿ ತಂದೆ ತಾಯಿಗಳನ್ನು ಮಾಡಿದ್ದಾರೆ, ಅದಕ್ಕಾಗಿ ಸಭಾ ನಾಯಕರನ್ನಾಗಿ ಮಾಡಿದ್ದಾರೆ, ಅದಕ್ಕಾಗಿ ಅಭಿಷೇಕಿಸಿದ್ದಾರೆ, ಅದಕ್ಕಾಗಿ ನಮಗೆ ಚರ್ಚ್ಗಳಲ್ಲಿ ಹುದ್ದೆಯನ್ನು ಕೊಟ್ಟಿದ್ದಾರೆ ಎಂಬುದಾಗಿ ಇವತ್ತು ಧ್ಯಾನಿಸಬೇಕಾದುದು. ತರುವಾಯ ಆ ಸ್ತ್ರೀ ತನ್ನ ಗಂಡನ ಬಳಿಗೆ ಹೋಗಿ, ಒಬ್ಬ ದೇವಪುರುಷ ನನ್ನ ಹತ್ತಿರ ಬಂದಿದ್ದನು. ಅವನ ರೂಪ ದೇವದೂತನ ರೂಪದಂತೆ ಘನಗಂಭೀರವಾಗಿತ್ತು. ಎಲ್ಲಿಂದ ಬಂದಿರಿ ಎಂದು ನಾನು ಅವನನ್ನು ಕೇಳಲಿಲ್ಲ. ಅವನು ತನ್ನ ಹೆಸರನ್ನು ತಿಳಿಸಲಿಲ್ಲ. ಆದರೆ ಆತ ನನಗೆ, ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೇರುವೆ, ಆದ್ದರಿಂದ ನೀನು ದ್ರಾಕ್ಷರಸನ್ನು ಆಗಲಿ ಬೇರೆ ಯಾವ ಮದ್ಯವನ್ನಾಗಲಿ ಕುಡಿಯದಿರು, ಯಾವ ನಿಷಿದ್ಧ ಆಹಾರವನ್ನು ಮುಟ್ಟಬೇಡ, ಆ ಮಗು ಹುಟ್ಟಿದಂದಿನಿಂದ ಸಾಯುವವರೆಗೆ ಪ್ರತಿಷ್ಠಿತನಾಗಿರುವನು ಎಂದು ಹೇಳಿದನು ಎಂದಳು. ಅವಳಿಗೆ ದೇವದೂತ ಅದನ್ನೆಲ್ಲ ಹೇಳಿತ್ತು. ಪ್ರಿಯರೇ, ನಮಗೆ ಯೇಸುವೇ ಇದನ್ನು ಹೇಳಿದ್ದಾರೆ. ಜ್ಞಾನ ಸ್ಥಾನದಲ್ಲಿ ನಮ್ಮ ಹೆಸರಿಟ್ಟು ಅವರು ಕರೆದಿದ್ದಾರೆ. ಆ ಮಾನವನ ಹೆಂಡತಿಗಿಂತ ಸ್ಪಷ್ಟವಾಗಿ ದೇವರ ವಾಣಿಯನ್ನು ಕೇಳಿದವರು ನಾವು. ಅವಳಿಗೆ ಗೊತ್ತಿರಲಿಲ್ಲ ಯಾರು ಬಂದ, ಮಾತಾಡಿದ, ಏನು ಅದು ಇದು ಅವಳಿಗೆ ಗೊತ್ತಾಗಲಿಲ್ಲ. ಆದರೆ ನಮಗೆ ಸ್ಪಷ್ಟತೆ ಇದೆ. ದೇವಪುತ್ರನಾದ ಯೇಸು ನಮ್ಮ ನಡುವೆ ಬಂದು ಅದನ್ನೆಲ್ಲ ಮಾತಾಡಿ, ಅದನ್ನು ತನ್ನ ಅಪೊಸ್ತಲರಿಗೆ ಕಳಿಸಿ, ಅಪೊಸ್ತಲರ ಮುಖ ಅದನ್ನೇ ನಮ್ಮ ಜೊತೆ ಮಾತಾಡಿ, ಪವಿತ್ರಾತ್ಮನ ಮೂಲಕ ಇವತ್ತು ನಮ್ಮ ಜೊತೆ ಪವಿತ್ರಾತ್ಮನ ಮೂಲಕ, ಯಾವುದೇ ದೇವದೂತನ ಮುಖಾಂತರ ಅಲ್ಲ, ಇನ್ನೇನು ಸ್ವತಃ ದೇವರಾಗಿರುವ ಪವಿತ್ರಾತ್ಮರು ನಮ್ಮ ಜೊತೆ ಮಾತಾಡ್ತಿದ್ದಾರೆ.
ಮನೋಹನು ಇದನ್ನು ಕೇಳಿ ಸರ್ವೇಶ್ವರನಿಗೆ, ಸ್ವಾಮಿ ದಯ ಇರಲಿ, ನೀವು ಕಳುಹಿಸಿದ ದೇವಪುರುಷ ಇನ್ನೊಂದು ಸಾರಿ ನಮ್ಮ ಬಳಿಗೆ ಬಂದು ಹುಟ್ಟಲಿರುವ ಮಗುವಿಗಾಗಿ ಮಾಡಬೇಕಾದುದನ್ನು ನಮಗೆ ಬೋಧಿಸಲಿ ಎಂದು ಬೇಡಿಕೊಳ್ಳಲು ದೇವರು ಅವನ ಮೊರೆಯನ್ನು ಕೇಳಿದರು. ಓ ಮನೋಹನ್ ನೋಡಿ, ಅಯ್ಯೋ ಇದು ಹೆಂಡತಿಯಿಂದ ಕೇಳ್ದಂತ ಹೇಳಿಕೊಂಡು ಇದು DJ ಹಾಕಿಕೊಂಡು, ಮಗು ಹುಡ್ತಾಯಿದ್ದಪ್ಪ ಬರ್ರೋ, ಬಂಜೆ ಆಗಿದ್ದಳು, ಇವತ್ತೇನೋ ಸ್ವರ್ಗದಿಂದ ದೇವದೂತರು ಬಂದಿದ್ದಾರೆ, ಹೇಳಿದ್ದಾರೆ, ಏನು ಹೇಳಿದ್ದಾರೆ ಅಂದರೆ ಇದು ನನ್ನ ಹೆಂಡತಿ ಬಸುರಾಗ್ತಾಳಂತೆ, ಒಂದು ಇಸ್ರಾಯೇಲರನ್ನು ಬಿಡಿಸುವ ಒಂದು 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 ದೇವ ಪ್ರಜೆಯನ್ನಾಗಿ ಮಾಡುತ್ತಾರಂತೆ. ಬನ್ನಿ ಬನ್ನಿ ಬನ್ನಿ, ಗಮ್ಮತ್ತು ಮಾಡೋಣ, ಪಾರ್ಟಿ ಮಾಡೋಣ, ವಿಸ್ಕಿ ಬ್ರ್ಯಾಂಡಿ ಹಂಚೋಣ, ಕುಡಿಯೋಣ, ಮತ್ತರಾಗಿ ಬಿದ್ದು ಹೋಗೋಣ. ಜ್ಞಾನ ಸ್ನಾನ ಇದೆ ಇವತ್ತು, ಮಜಾ ಮಾಡೋಣ, ಡ್ರಿಂಕ್ಸ್ ಕೊಡೋಣ, ಮತ್ತು ಬೀಳಿಯವರು ಈ ಬೇರೆಯವರನ್ನು ಕರೆಯೋಣ, ಕ್ರೈಸ್ತರಲ್ಲದ ಅವರನ್ನು ಕರೆಯೋಣ, ಇವರನ್ನು ಕರೆಯೋಣ. ಅವರ ನಡುವೆ ನಾವು ಮದ್ಯವನ್ನು ಸ್ವೀಕರಿಸ್ತಾ ಇದು ನಮ್ಮ ಸಂಸ್ಕೃತಿ, ಇದಕ್ಕಾಗಿ ನಾವು ಬದುಕುವವರು ಅಂತ ತೋರಿಸಿಕೊಡೋಣ. ನಮ್ಮ 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 ಕುಂಗಾರಿಗೆ ನಮಗೇನು ಏನೇನೇನೇನು ಅದಕ್ಕೆ ಫಸ್ಟ್ ಹೋಲಿ ಕಮ್ಯುನಿಗೆ ಕರೆಯೋಣ, ಬೇರೆ ಜನಾಂಗದವರನ್ನು ಕರೆಯೋಣ, ಹಿಂದೂಗಳನ್ನು ಕರೆಯೋಣ, ಮುಸ್ಲಿಮರನ್ನು ಕರೆಯೋಣ. ಅವರ ನಡುವೆ ನಾವು ಕುಡಿಯುತ್ತಾ ಅವರಿಗೂ ಕೊಡುತ್ತಾ ಮದ್ಯಪಾನದ ದಾಸರಾಗಿದ್ದೇವೆ ನಾವು ಅಂತ ತೋರಿಸಿಕೊಡೋಣ. ಇದು ನಮ್ಮ ಸಂಸ್ಕೃತಿ ಅಂತ ತೋರಿಸಿಕೊಡೋಣ. ಬನ್ನಿ ಬನ್ನಿ, ನಮ್ಮ ರೋಸಿಗೆ ಬನ್ನಿ, ನಾವು ದೇವರ ಜನರು. ನನಗೆ ಇವತ್ತು ಹೆಂಡತಿ ಕೊಟ್ಟಿದ್ದಾಳೆ, ನಾಳೆ ಮದುವೆ ಆಗ್ತೇನೆ, ನನಗೆ ಗಂಡ ಕೊಟ್ಟು ನಾಳೆ ಮದುವೆ ಆಗ್ತೇನೆ, ಕುಡಿಯೋಣ. ನೋಡಿ, ನಾವು ದೇವರು ಕರೆದ ಜನಾಂಗ ಅಂತ ಹೇಳಿಕೊಂಡು ಹಿಂದೂಗಳನ್ನು, ಮುಸ್ಲಿಮರನ್ನು, ಎಲ್ಲ ನೆರೆಯವರನ್ನು ಕರೆದು ಅವರ ನಡುವೆ ನಾವು ಕೂಡಿದ್ದು ಬೀಳಲಿಕ್ಕೆ ಇರುವವರು ಅಂತ ತೋರಿಸಿಕೊಡೋಣ. ನಾವು ನಮ್ಮ ಚರ್ಚ್ಗಳಲ್ಲಿ ಜಗಳವನ್ನು ಮಾಡೋಣ, ಪಂಗಡಗಳನ್ನು ಕಟ್ಟಿಕೊಳ್ಳೋಣ. ಅವನೊಂದು ಪಂಗಡ, ಇವನೊಂದು ಪಂಗಡ, ಉಪಾಧ್ಯಕ್ಷರ ಒಂದು ಪಂಗಡ, ಕಾರ್ಯದರ್ಶಿಯ ಒಂದು ಪಂಗಡ, ಆ ವಾಳೆಯವರ ಪಂಗಡ, ಈ ವಾಳೆಯವರ ಪಂಗಡ, ಗುರುಗಳ ಪರವಾಗಿರುವ ಒಂದು ಪಂಗಡ, ಗುರುಗಳ ವಿರುದ್ಧವಾಗಿರುವ ಒಂದು ಪಂಗಡ ಅಂತ ಹೇಳಿಕೊಂಡು ಏನು ಚಂದ ಮಾಡಿ ಜಗಳ ಆಡೋಣ. ಹಾಗೂ ದೇವರ ಪ್ರಜೆ ಅಂತ ತೋರಿಸಿಕೊಡೋಣ. ನಮ್ಮ ಹೊಟ್ಟೆ ಕುಚ್ಚು, ನಮ್ಮ ಮತ್ಸರ, ನಮ್ಮ ಸ್ವಾರ್ಥ, ಇದೆಲ್ಲವನ್ನು ದೇವರ ಪ್ರಜೆ. ಮಾನವನು ಹೆಂಡತಿಯಿಂದ ಗರ್ಭವತಿ ಆಗುತ್ತಿದ್ದಾನೆ ಎಂಬ ಸುದ್ದಿ ಕೇಳಿದ ಕ್ಷಣ ದೇವ ಸನ್ನಿಧಿಗೆ ಓಡಿ ಹೋಗ್ತಾನೆ. ದೇವರಲ್ಲಿ ಕೇಳ್ತಾನೆ, ಹುಟ್ಟಲಿರುವ ಮಗುವಿಗಾಗಿ ಮಾಡಬೇಕಾದದ್ದು ಏನು ದೇವ? ನನಗೆ ತಂದೆ ಮಾಡುತ್ತಿದ್ದೀಯಾ ದೇವ? ನನಗೆ ತಾಯಿ ಮಾಡುತ್ತಿದ್ದೀಯಾ? ನಿನ್ನ ಮಗುವಿನ ವರದಾನ ಕೊಡುತ್ತಿದ್ದೀಯಾ? ಹೇಗೆ ಆ ಮಗುವನ್ನು ಬೆಳೆಸಬೇಕು? ಈ ಮಗುವಿನ ಬಗ್ಗೆ ಸ್ವರ್ಗದ ಉದ್ದೇಶವೇನು? ವಾಟ್ ಈಸ್ ದ ಪ್ಲಾನ್ ಆಫ್ ಹೆವೆನ್ ಫಾರ್ ದ ಚೈಲ್ಡ್? ಡಾಕ್ಟರ್ ಹೇಳಿದ್ರಲ್ಲ, ಗರ್ಭವನ್ನು ತಪಾಸಣೆ ಮಾಡಿಕೊಂಡು ಪ್ರೆಗ್ನೆನ್ಸಿ ಟೆಸ್ಟಿಗೆ ಹೋಗುವಾಗ, ಯು ಹ್ಯಾವ್ ಎ ಗುಡ್ ನ್ಯೂಸ್, ನಿನಗೊಂದು ಮಗು ಹುಡ್ತಾ ಇದೆ ಅಂತ ಹೇಳುವಾಗ ಯಾರು ನಮ್ಮಲ್ಲಿ ಯಾರು ದೇವ ಸನ್ನಿಧಿ ಹೋಗಿ, ದೇವಾ ನಾನು ತಂದೆ ಆಗುತ್ತಿದ್ದೇನೆ, ನಾನು ತಾಯಿಯಾಗುತ್ತಿದ್ದೇನೆ, ದೇವಾ ಈ ಮಗುವಿನ ಬಗ್ಗೆ ಸ್ವರ್ಗದ ಯೋಜನೆ ಏನು? ಈ ಮಗುವನ್ನು ಹೇಗೆ ಬೆಳೆಸಬೇಕು ದೇವ? ಯಾಕೆ ನನ್ನ ಗರ್ಭದಲ್ಲಿ ಈ ಮಗುವನ್ನು ಕೊಡುತ್ತಿದ್ದೀಯಾ ಅಂತ ದೇವ ಸನ್ನಿಧಿಗೆ ನಮ್ಮ ಪೈಕಿ ಹೋದವರು ಯಾರು? ಆ ದಿನ ಹೋಗಿಲ್ಲ ಬಿಡಿ, ಇವತ್ತು ದೇವ ಆ ದಿನ ನಿನ್ನಲ್ಲಿ ಕೇಳಿಲ್ಲ. ಇವತ್ತು ನನ್ನ ಮಗುವಿಗೆ 13 ವರ್ಷ ಆಯಿತು, 15 ವರ್ಷ ಆಯಿತು, 20 ವರ್ಷ ಆಯಿತು, 25 ವರ್ಷ ಆಯಿತು, 30 ವರ್ಷ ಆಯಿತು. ಇವತ್ತು ಬಂದು ನಿನ್ನಲ್ಲಿ ಕೇಳುತ್ತಿದ್ದೇನೆ, ದೇವ ತಂದೆ ತಾಯಿ ಆಗೋ ವರದಾನವಾಗಿ ಕೊಟ್ಟೆ. ಯಾವ ಕಾರಣಕ್ಕಾಗಿ, ಯಾವ ಸ್ವರ್ಗದ ಘನ ಉದ್ದೇಶಕ್ಕಾಗಿ ಈ ಮಗುವನ್ನು ಕೊಟ್ಟೆ ದೇವ? ಆ ಉದ್ದೇಶವನ್ನು ಪೂರೈಸಲು ನಾನು ಎಂಥ ಬದುಕನ್ನು ಬದುಕಬೇಕು ಎಂಬುದಾಗಿ
ದೇವರಿಗೆ ಪ್ರತಿಷ್ಠನಾಗುವನು. ಅವನು ಇಸ್ರಾಯೇಲರನ್ನು ಫಿಲಿಷ್ಟಿಯರ ಕೈಯಿಂದ ಬಿಡಿಸುವುದಕ್ಕೆ ಪ್ರಾರಂಭಿಸುವನು. ಪ್ರಿಯರೇ, ಫಿಲಿಷ್ಟಿಯರ ಕೈಯಿಂದ, ಅಯ್ಯ, ಫಿಲಿಷ್ಟಿಯರು ದೇವ ವಿರೋಧಿಗಳು, ದೇವರಾಜ್ಯದ ವಿರೋಧಿಗಳು. ಆ ಸಮಯದಲ್ಲಿ ಬಿಡಿಸಲು ಇವತ್ತು ನಮಗೆ ನಮ್ಮ ವೈರಿ ಯಾರಂತ ಸ್ಪಷ್ಟತಿದೆ. ಸೈತಾನ ನಮ್ಮ ವೈರಿ. ನಮ್ಮ ಮಕ್ಕಳಿಗೆ, ನಮ್ಮ ಯುವ ಜನರಿಗೆ, ನಮ್ಮ ಮದುವೆಯಾದ ನಮ್ಮ ಹೊಸ ದಂಪತಿಗಳಿಗೆ ಪೊರ್ನೋಗ್ರಫಿ, ಡ್ರಗ್ಸ್, ಮದ್ಯಪಾನ, ಇನ್ನೇನು ನಮ್ಮ ಸಮೂಹ, ನಮ್ಮ ಕ್ರೈಸ್ತ ಸಭೆ, ನಮ್ಮ ಕ್ರೈಸ್ತ ಕುಟುಂಬಗಳನ್ನು ಕಾಮ, ಕ್ರೋಧ, ಮದ, ಮತ್ಸರ, ಮದ್ಯಪಾನ, ಡ್ರಗ್ಸ್, ಇನ್ನೇನು ಜಾಲದಲ್ಲಿ ಸೈತಾನ ಸಿಕ್ಕಿಸಿ ಹಾಕುತ್ತಿರುವ ಈ ಸಮಯದಲ್ಲಿ ನಾವು ನಮ್ಮ ಮಕ್ಕಳನ್ನು ಸೈತಾನ ಕಾರ್ಯಗಳನ್ನು ಪೂರ್ಣಗೊಳಿಸುವಂತಹ ಮಕ್ಕಳನ್ನಾಗಿ ಬೆಳೆಸ್ತಿದ್ದೇವೆ ಅಲ್ಲವೇ? ಮಗು ಹೋಗು, ಡ್ರಿಂಕ್ಸ್ ಮಾಡು, ಪಾರ್ಟಿ ಮಾಡು, ಅದು ಮಾಡು, ಇದು ಮಾಡು, ತುಂಡು ಬಟ್ಟೆಯನ್ನು ಒಟ್ಟುಕೊಂಡು ಟಕು ಅಂತ ನಡೆದುಕೋ ಹೋಗು ಅಂತ ಹೇಳಿಕೊಂಡು, ಅಯ್ಯ, ಚಿಕ್ಕದಿರುವಾಗಲೇ ಗಲೀಜು ಬಟ್ಟೆಗಳನ್ನು ನಮ್ಮ ಮಕ್ಕಳಿಗೆ ನಾವು ಹಾಕಿಸಿ ಅವರ ತಲೆಯಿಂದ ಆ ಪ್ರಜ್ಞೆಯನ್ನೇ ಕಿತ್ತು ಹಾಕಿ, ಎಂಥದ್ದು ಹುಟ್ಟರೂ ಆಗ್ತದೆ ನೀನು, ಎಂಥದ್ದು ಕುಡಿದ್ರೂ ಆಗ್ತದೆ, ಎಂಥದ್ದು ಮಾಡಿದರೆ ಆಗ್ತದೆ ಅಂತ ಎಂಬಂತಾಗಿ ನಮ್ಮ ಮಕ್ಕಳನ್ನು ಬೆಳೆಸಿ 18, 19, 20 ವರ್ಷಕ್ಕೆ ಅವರು ದಾರಿ ತಪ್ಪುವಾಗ, ಅಯ್ಯೋ ನನ್ನ ಮಗ ಕುಡಿಯಲು ಪ್ರಾರಂಭಿಸಿದ, ಡ್ರಗ್ಸಿಗೆ ಆಯಿತು, ಅದಕ್ಕೆ ಆಯಿತು, ವ್ಯಭಿಚಾರಕ್ಕೆ ಬಲಿಯಾದರು, ಅದಕ್ಕೆ ಬಲಿಯಾದರು, ಇದಕ್ಕೆ ಬಲಿಯಾದರು, ಆತ್ಮಹತ್ಯೆ, ಡಿಪ್ರೆಷನ್, ಏನು ಅಂತ ಮಾತನಾಡುತ್ತಿದ್ದೇವಲ್ಲ. ಯಾಕೆ? ಕುಟುಂಬವನ್ನು ಮರಳಿನ ಮೇಲೆ ಕಟ್ಟಿದ್ದರಿಂದ ಅಲ್ಲವೇ? ಕಲ್ಲಿನ ಮೇಲೆ ಕಟ್ಟಲು ಎಂದಾದರೂ ಯೋಚನೆ ಮಾಡಿದ್ದಿದೆಯೇ? ಈ ವಾಕ್ಯದ ಮೇಲೆ ನನ್ನ ಕುಟುಂಬ ಬೆಳೆಸಬೇಕು ಎಂಬುದಾಗಿ ಎಂದಾದರೂ ಯೋಚನೆ ಮಾಡಿದ್ದಿದೆಯೇ? ತನ್ನಿಂತಾನೇ ಆಗುವುದಿಲ್ಲ ಪ್ರಿಯರೇ. ಎಂಟರ್ ಟು ದ ನ್ಯಾರೋ ಗೇಟ್ ಅಂತ ಯೇಸು ಸ್ಪಷ್ಟವಾಗಿ ಹೇಳಿದ್ದಾರೆ. ನ್ಯಾರೋ ಗೇಟ್, ಕಠಿಣವಾದ ಕಲ್ಲು ಮುಳ್ಳಿನ ಹಾದಿ ಅದು. ದೇವರ ಪ್ರಜೆ ಎಂಬುದು ಎಲ್ಲ ಕ್ರೈಸ್ತರು ದೇವರ ಪ್ರಜೆ ಅಲ್ಲ. ಅನ್ಲೆಸ್ ಯು ಹ್ಯಾವ್ ಮೇಡ್ ಎ ಚಾಯ್ಸ್, ಅ ಪರ್ಸನಲ್ ಚಾಯ್ಸ್. Just because you are born in a Christian family, yours is not a Christian family. Christian is by choice. You cannot be a Christian by birth. ಆ ಮಹಿಳೆ ಹೊಲದಲ್ಲಿ ಕುಳಿತಿರುವಾಗ ದೇವದೂತನು ತಿರುಗಿ ಬಂದನು. ಆಕೆ ಗಂಡ ಮನೋಹನು ಅಲ್ಲಿರಲಿಲ್ಲ. ಆದ್ದರಿಂದ ಆಕೆ ಬೇಗನೆ ಗಂಡನ ಬಳಿಗೆ ಹೋಗಿ, ಮೊನ್ನೆ ನನಗೆ ಪ್ರತ್ಯಕ್ಷನಾದ ಪುರುಷ ತಿರುಗಿ ಬಂದಿದ್ದಾನೆ ಎಂದು ತಿಳಿಸಿದನು. ಅವನೆದ್ದು ಹೆಂಡತಿಯೊಡನೆ ಬಂದು ಆ ಪುರುಷನಿಗೆ, ಮೊನ್ನೆ ಈಕೆಯೊಡನೆ ಮಾತನಾಡಿದವರು ನೀವು ಎಂದು ಕೇಳಲು ಅವನು, ಹೌದು ನಾನೇ ಎಂದನು. ಆಗ ಮನೋಹನು, ನೀವು ಹೇಳಿದ್ದು ನೆರವೇರಿದಾಗ ನಾವು ಆ ಮಗುವಿಗಾಗಿ ಮಾಡತಕ್ಕದ್ದೇನು, ಅವನನ್ನು ಹೇಗೆ ನಡೆಸತಕ್ಕದ್ದು ಎಂದು ಕೇಳಿದನು. ಹೇಗೆ ನಡೆಸತಕ್ಕದ್ದು? ಮಗು ನೀವು ಕೊಟ್ಟದ್ದು, ಮಗು ನಿಮ್ಮ ಕರುಣೆ. ಆ ಮಗುವನ್ನು ಹೇಗೆ ನಡೆಸತಕ್ಕದ್ದು? ಪ್ರಿಯರೇ, ಸಂತ ಪೇತ್ರನ ಮೂಲಕ ಪುನಃ ಆ ವಾಕ್ಯಗಳನ್ನು ನಾವು ಕೇಳಿಸಿಕೊಳ್ಳೋಣ. ಸಂತ ಪೇತ್ರನ ಮೂಲಕ ನಮಗೆ ಅಸ್ವಸ್ಥನಾದ ದೇವದೂತನಲ್ಲ, ಯೇಸುವಿನಿಂದ ಆರಿಸಲ್ಪಟ್ಟ ಯೇಸುವಿನ ಶಿಷ್ಯರಲ್ಲಿ ಪ್ರಮುಖನೆಂದು ನಾಯಕ ಸ್ಥಾನವನ್ನು ಕೊಟ್ಟಿರುವ ಪೇತ್ರನು ನಮ್ಮಲ್ಲಿ ಯೇಸುವಿನ ಮಾತುಗಳನ್ನು, ಯೇಸುವಿನ ಉದ್ದೇಶಗಳನ್ನು, ಸ್ವರ್ಗದ ಉದ್ದೇಶಗಳನ್ನು ಸ್ಪಷ್ಟವಾಗಿ ಹೀಗೆಂದು ಹೇಳ್ತಾನೆ, ನೀವು ದೇವರು ಆಯ್ದುಕೊಂಡ ಜನಾಂಗ, ರಾಜ ಯಾಜಕರು, ಪವಿತ್ರ ಪ್ರಜೆ, ದೇವರ ಸ್ವಕೀಯ ಜನ, ಅವರ ಅದ್ಭುತ ಕಾರ್ಯಗಳನ್ನು
ಪ್ರಚುರಪಡಿಸುವುದಕ್ಕಾಗಿಯೇ ಆಯ್ಕೆಯಾದವರು. ನಮಗೆ ಉದ್ದೇಶ ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ. ಯಾಕೆ ನಾನು ತಂದೆ, ಯಾಕೆ ನಾನು ತಾಯಿ, ನನ್ನ ಮಗುವನ್ನು ಈ ಉದ್ದೇಶಕ್ಕಾಗಿ ಬೆಳೆಸಲು ಇರುವವನು, ಯಾಕೆ ನಾನು ದೇವ ಪ್ರಜೆಯ ತಂದೆ, ಯಾಕೆ ನಾನು ಅಭಿಷೇಕಿಸಲ್ಪಟ್ಟವನು, ಯಾಕೆ ನಾನು ಪಾಸ್ಟರ್, ಯಾಕೆ ನಾನು ಪಾಲನಾ ಸಮಿತಿಯ ಸದಸ್ಯನು, ಯಾಕೆ ನಾನು ವಾರ್ಡಿನ ಗುರಿಕಾರನು, ಯಾಕೆ ನಾನು ವಾರ್ಡ್ ಸಮಿತಿಯ ಸದಸ್ಯನು. ದೇವ ಜನರನ್ನು ಈ ಪ್ರಜ್ಞೆಯಲ್ಲಿ ಬೆಳೆಸಲು. We'll surrender ourselves to the Lord, dear brothers and sisters. ನಮ್ಮ ಕುಟುಂಬಗಳನ್ನು ದೇವರ ಪಾದಕ್ಕೆ ಸಮರ್ಪಿಸೋಣ. ನಮ್ಮ ತಂದೆ ತಾಯಿಗಳನ್ನು ನಮ್ಮ ಗಂಡನನ್ನು ಹೆಂಡತಿಯನ್ನು ಶೀಘ್ರ ಬಗರರ, ನಮ್ಮ ಮಕ್ಕಳನ್ನು ಶೀಘ್ರ ಬಗರರ, ನಮ್ಮ ಮೊಮ್ಮಕ್ಕಳನ್ನು ಶೀಘ್ರ ಬಗರನರರರರರರರರರರ, ನಮ್ಮ ಶೀಘ್ರ ಪಾಲನಾ ಕೇಂದ್ರವನ್ನು ಪ್ಯಾರಿಷನ್ನು ಶೀಘ್ರ ಬಗರರರರ, ನಮ್ಮ ಡಯಾಸಿಸ್ಗಳನ್ನು ಶೀಘ್ರರರರರ, ದೇವ ಪ್ರಜಾದ ತಂದೆ ತಾಯಿಗಳಾಗಿರುವ ಬಿಷಪರನ್ನು, ಗುರುಗಳನ್ನು, ಸಿಸ್ಟರ್ಗಳನ್ನು ಶೀಘ್ರರರ, ಪಾಲನಾ ಸಂಸ್ಥೆಯ ಸದಸ್ಯರುಗಳನ್ನು ಶೀಘ್ರ ಬಗರರರರ, ಪ್ಯಾರಿಷ್ ಕೌನ್ಸಿಲ್ಗಳನ್ನು ಶೀಘ್ರರರರರ, ವಾರ್ಡ್ ಲೀಡರ್ಸ್ಗಳನ್ನು ಶೀಘ್ರ ಬಗರನರರರರರರರರರರರರ. ಓ, ಎಂಥ ಜವಾಬ್ದಾರಿಯೊಂದಿಗೆ ನಾವು ಬದುಕಬೇಕಾದವರು. ರಬಗರ ನರರ, ಹೋಲಿ ಸ್ಪಿರಿಟ್ ಶೀಘ್ರರ, ಕಮ್ ಹೋಲಿ ಸ್ಪಿರಿಟ್ ಶೀಘ್ರ ಬಗರರರರ, ಶೀಘ್ರ ಬಗರರರರ, ಶೀಘ್ರ ಬಗರರರರ, ರೀ ಬಗರರರರ. ಓ, ಮಾತೆ ಮರಿಯಾಳಿಗೆ ಇದೇ ಸಂದೇಶ ಬಂದಿತ್ತು. ಹುಟ್ಟುವ ಈ ಶಿಶು ದೇವಕುಮಾರನು ತನ್ನ ಜನರನ್ನು ರಕ್ಷಿಸುವನು. ನಾವು ಮಾತೆ ಮರಿಯಾಳ ಭಕ್ತರಂತ ಏನೆಲ್ಲ ಮಾಡ್ತೇವಲ್ಲ, ಆದರೆ ಆ ಮಾತೆ ಮರಿಯಾಳು ಆ ಮಗುವನ್ನು ಆ ಉದ್ದೇಶಕ್ಕಾಗಿ, ಆ ಮಗುವನ್ನು ಬೆಳೆಸಲು ಏನೆಲ್ಲ ತ್ಯಾಗ ಮಾಡಿದಳು. ನಾವು ನಮ್ಮ ಕುಟುಂಬವನ್ನು, ನಮ್ಮ ಸಭೆಯನ್ನು ಅವಳ ಹಾಗೆ ಕಟ್ಟಲು ದೇವರಿಗಾಗಿ ಹೇಗೆ ಆ ಹುಟ್ಟಿದ ಮಗುವನ್ನು ದೇವರ ಪುತ್ರ ಘನತೆಯಲ್ಲಿ ಬೆಳೆಸಲಿಕ್ಕೆ ಆ ತಾಯಿ ಹೇಗೆ, ಆ ಮರಿಯಮ್ಮ ಹೇಗೆ ತನ್ನ ಬದುಕನ್ನು ನಡೆಸಿದಳು ಪ್ರಿಯರೇ. ಅಂಥ ಬದುಕನ್ನು ನಡೆಸದೆ ಕುಡಿದು ಇನ್ನೇನು ಮಾಡಿ ಪಾನಮತ್ತರಾಗಿ ಪಾಟಿಗಳು ಅಂತ ಹೇಳಿಕೊಂಡು ಕುಡಿತದ ಬಾಟಲ್ನಿಂದಾಗಿ ನಾವು ಸುತ್ತಿಕೊಂಡು ಕುಡಿತವನ್ನೇ ನಮ್ಮ ಜೀವನದ ಶೈಲಿಯನ್ನು ಮಾಡಿಕೊಂಡು ನಮ್ಮ ಸ್ವಾರ್ಥವನ್ನೇ ಜೀವನದ ಶೈಲಿಯನ್ನಾಗಿ ಮಾಡಿಕೊಂಡು ಮಾತೆ ಮರಿಯಳ ಮೂರ್ತಿಗಳನ್ನು ಮಾಡಿಕೊಂಡು ಅದಕ್ಕೆ ಸೀರೆ, ಅದಕ್ಕೆ ಚಿನ್ನ, ಅದಕ್ಕೆ ಬಂಗಾರ ಎಲ್ಲವನ್ನು ಶೃಂಗರಿಸಿಕೊಂಡು ನಾವು ಕೊಳಚೆಯಲ್ಲಿರುವ ಹಂದಿಗಳಂತೆ ಬದುಕಿ ಮಾತೆ ಮರಿಯಾಗೆ ಸನ್ಮಾನ ಮಾಡುವುದಲ್ಲ. ಅದಲ್ಲ ಮಾತೆ ಮರಿಯಾಳಿಗೆ ಭಕ್ತಿ, ಅದಲ್ಲ ಮಾತೆ ಮರಿಯಾಳಿಗೆ ಗೌರವ. ಮಾತೆ ಮರಿಯಾಳಿಗೆ ಗೌರವ. ಹೇಗೆ ಆ ತಾಯಿ ಆ ಯೇಸುವನ್ನು ಬೆಳೆಸಲು ಹೇಗೆ ತನ್ನನ್ನೇ ತಾನು ಬರಿದಾಗಿಸಿದಳು. ಆ ಪವಿತ್ರ ಉದ್ದೇಶಕ್ಕಾಗಿ ಅವಳು, ನಾನು ಲೋಕಕ್ಕಾಗಿ ಅಲ್ಲ, ದೇವ ರಾಜ್ಯಕ್ಕಾಗಿ, ದೇವ ತಾಯಿಗಾಗಿ ಅಂತ ಹೇಳಿ ಹೇಗೆ ಆ ತಾಯಿ ಬದುಕಿದಳು. ನಮಗೆ ಹುಟ್ಟಿದ ಮಗುಗೋಸ್ಕರ ಅಂಥ ತಾಯಿಯಾಗಲು, ಅಂಥ ತಂದೆ ಆಗಲು, ನಮಗೆ ದೇವರು ಕೊಟ್ಟಿರುವ ಸಭೆಗೋಸ್ಕರ ಅಂಥ ಫಾದರ್ ಆಗಲು, ಅಂಥ ಸಿಸ್ಟರ್ ಆಗಲು, ಅಂಥ ಪಾಸ್ಟರ್ ಆಗಲು, ಅಂಥ ಪಾಲನಾ ಸಮಿತಿಯ ಸದಸ್ಯನಾಗಲು, ಅಂಥ ವಾಳೆಯ ಗುರಿಕಾರನಾಗಲು. ಓ We want that Mother Mary in the church.
Rabagararara, Mary who inspires us to be holy, to give birth and raise the holy nation to God. ದೇವರಿಗೋಸ್ಕರ ಒಂದು ಜನಾಂಗವನ್ನು ಆ ಉದ್ದೇಶಕ್ಕಾಗಿ ನಾನು ಸಿದ್ಧನು ಎಂಬುದಾಗಿ ಆಸೆ ಪಡುವವರು ಕೈ ಮೇಲೆತ್ತಿರಿ ಪ್ರಿಯರೇ. ಹಾಲೆಲೂಯಾ. ಇದೊಂದು ಆಯ್ಕೆ ಆಗಿದೆ. ರಬಗರ ದೇವಾ ಶಿಗರಬಗ ರಿಬಗರರ ಆ ಆಯ್ಕೆ ಮಾಡುವವರು ಆ ಆಯ್ಕೆಗೆ ಸರಿಯಾದ ಜೀವನವನ್ನು ನಡೆಸುವ ಬದ್ಧತೆಗೆ ಒಳಪಟ್ಟಿದ್ದೇವೆ. ಶುಗರ್ ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಕರೆಯುವವನು ನನಗೆ ಯೋಗ್ಯನಲ್ಲ ಅಂತ ಯೇಸು ನಮಗೆ ಹೇಳಿದ್ದಾರೆ. ಸ್ವರ್ಗದಲ್ಲಿರುವ ತಂದೆಯ ಚಿತ್ತವನ್ನು ಶಿಗರ ಬಗರರ ರಿಬಗರರ ರೀ 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 ರಾ 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 ರಾ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ನನ್ನ ಕುಟುಂಬದಲ್ಲಿ ರವಗರರರ ನನಗೆ ನೀನು ಕೊಟ್ಟಿರುವ ತಂದೆಯಾಗುವ ತಾಯಿಯಾಗುವ ಕರೆಯಲ್ಲಿ, ನನಗೆ ನೀನು ಕೊಟ್ಟಿರುವ ಮಕ್ಕಳಲ್ಲಿ, ನನಗೆ ನೀನು ಕೊಟ್ಟಿರುವ ಕರೆಯಲ್ಲಿ ಶಿಗರರ ನನ್ನನ್ನು ಬಿಷಪನನ್ನಾಗಿ, ಯಾಜಕನನ್ನಾಗಿ, ಕನ್ಯಾಸ್ತ್ರೀಯನ್ನಾಗಿ, ಪಾಲನಾ ಮಂಡಳಿಯ ಸದಸ್ಯನಾಗಿ, ವಾಳೆಯ ಗುರಿಗಾರನಾಗಿ, ವಾಳೆಯಲ್ಲಿ ಸದಸ್ಯನಾಗಿ ಸ್ವಾಮಿ ಆಯ್ಕೆ ಮಾಡಿರುವ ನನ್ನಲ್ಲಿ, ಜ್ಞಾನಸ್ಥಾನದಲ್ಲಿ ನಿನ್ನವನೇ ಆಗಿ ಆಯ್ಕೆ ಮಾಡಿರುವ ನನ್ನಲ್ಲಿ ನಿನ್ನ ನಾಮ ಪೂಜಿತವಾಗಲಿ. ಅಯ್ಯ, ನನ್ನ ಯೋಜನೆಗಳಲ್ಲಿ ನಿನ್ನ ರಾಜ್ಯ ಬರಲಿ. ನಿನ್ನ ಚಿತ್ತ ಸ್ವರ್ಗದಲ್ಲಿ ನೆರವೇರುವಂತೆಯೇ ನನ್ನ ಮನಸ್ಸಲ್ಲಿ, ಹೃದಯದಲ್ಲಿ, ಕುಟುಂಬದಲ್ಲಿ, ಸಭೆಯಲ್ಲೂ ನೆರವೇರಲಿ. ಅನುದಿನದ ಆಹಾರವನ್ನು ಕೊಡಿ. ಇವತ್ತಿನ ತನಕ ಕೊಟ್ಟಿದ್ದಿ, ಪೋಷಿಸಿದ್ದಿ, ಸ್ತೋತ್ರ ದೇವ. ಇನ್ನು ಮುಂದೆ ಕೊಡುವವನು ನೀನಾಗಿದ್ದಿ, ಸ್ತೋತ್ರ ದೇವ. ಆಹಾರ ಮಾತ್ರವಲ್ಲ, ನಿನ್ನ ವಾಕ್ಯವನ್ನು ದಿನ ಕೊಟ್ಟಿದ್ದಿ ಸ್ವಾಮಿ. ಶಿಗರವ ನಿನ್ನ ಮಾಂಸವನ್ನೇ ತಿನ್ನಿಸುತ್ತಿದ್ದಿ, ನಿನ್ನ ರಕ್ತವನ್ನೇ ಕುಡಿಸುತ್ತಿದ್ದಿ ಸ್ವಾಮಿ. ನಿನಗೆ ಸ್ತೋತ್ರ. ಪವಿತ್ರ ಆತ್ಮನಿಂದಲೇ ನನ್ನ ದಾಹ ತಾನಿಸುತ್ತಿದ್ದಿ. ನಿನಗೆ ಸ್ತೋತ್ರ ದೇವ. ನಮ್ಮ ಅನುದಿನದ ಆಹಾರವನ್ನು ಇನ್ನೂ ಕೊಡುತ್ತಿರುವ ನಿನಗೆ ಸ್ತೋತ್ರ. ನಮಗೆ ತಪ್ಪು ಮಾಡಿದವರನ್ನು ನಾನು ಕ್ಷಮಿಸಿರುವ ಪ್ರಕಾರ ನನ್ನ ಪಾಪಗಳನ್ನು ಕ್ಷಮಿಸಿ ದೇವ. ನೀನು ಕ್ಷಮಿಸಿಲ್ಲ ಅಂತಾದರೆ ಅಯ್ಯ, ಹೇಗೆ ತಾನೇ ಈ ಭೂಮಿ ಮೇಲೆ ಬದುಕಬಲ್ಲೆ? ಹೇಗೆ ತಾನೇ ಪವಿತ್ರನಾಗಬಲ್ಲೆ? ಹೇಗೆ ತಾನೇ ನಾನು ಯಾಜಕನಾಗಬಲ್ಲೆ? ಹೇಗೆ ತಾನೇ ಪ್ರಭು ಕ್ಷಮಿಸಿ ಹಾಗೂ ಕ್ಷಮಿಸುವ ಆ ಶಕ್ತಿಯನ್ನು ಸ್ವಾಮಿ ನಾನು ಬಳಸುವಂತೆ ನನ್ನನ್ನು ದೃಢಗೊಳಿಸಿರಿ. ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ರಕ್ಷಿಸಿರಿ. ಯಾಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ನಮೋ ಮರಿಯ. ಯೇಸುವನ್ನು ದೇವರ ಚಿತ್ತಕ್ಕಾಗಿ ಬೆಳೆಸಿದ ತಾಯಿಯೇ, ಅದಕ್ಕಾಗಿ ಎಲ್ಲ ತ್ಯಾಗವನ್ನು ಮಾಡಿ ಬೇರೆಯವರಂತೆ ಬದುಕದೆ ದೇವಪುತ್ರನ ತಾಯಿಯಾಗಲು ಏನೆಲ್ಲ ತ್ಯಾಗ ಮಾಡಬೇಕು, ಆ ತ್ಯಾಗದ ಸಕಾರ ಮೂರ್ತಿಯಾದ ಮರಿಯಾಳೆ, ಪ್ರಭು ಯೇಸು ಕ್ರಿಸ್ತರ ತಾಯಿಯೇ, ಪರಿಶುದ್ಧನಾಗಿ ಬದುಕಲು ಕರೆಯಲ್ಪಟ್ಟಿರುವ ನನಗಾಗಿ ಈಗಲೂ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆ ಆಗಲಿ. ಈ ಬೋಧನೆಯ ಮೂಲಕ ಮಹಿಮೆ ಆಗಲಿ. ಈ ಬೋಧನೆಯನ್ನು ಆಲಿಸುವುದರ ಮೂಲಕ ಮಹಿಮೆ ಆಗಲಿ. ಈ ಬೋಧನೆಯಂತೆ ಬದುಕಲು ನಾನು ಕೈಗೊಳ್ಳುವ ನಿರ್ಧಾರದ ಮೂಲಕ ಮಹಿಮೆ ಆಗಲಿ. ಆದಿಯಲ್ಲಿದ್ದಂತೆ ಈಗಲೂ ಯಾವಾಗಲೂ ದೇವ, ನೀನು ಮಹಿಮೆವಂತನು. ನಿನ್ನ ಮಹಿಮೆಗಾಗಿ ನಾನು ಬದುಕುವೆನು. ಆಮೇನ್. ಜೈ ಕ್ರಿಸ್. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಒಬ್ಬರಿಗೊಬ್ಬರು ಪ್ರಾರ್ಥಿಸೋಣ ಪ್ರಿಯರೇ. ಆಮೇನ್.